ಭಗವದ್ ದರ್ಶನ ಮಾಡೋದಕ್ಕೆ ನಾವು ಯಾವುದಕ್ಕೂ ಪರದಾಡಬೇಕಾಗಿಲ್ಲ. ಪಂಚಭೂತಗಳು ಸೂರ್ಯ ಚಂದ್ರರಲ್ಲಿ ಈಶ್ವರನಲ್ಲದೆ ಪರಮಾತ್ಮನಲ್ಲದೆ ಜಗತ್ತಲ್ಲಿ ಏನೂ ಇಲ್ಲ. ಈಶಾವಾಸ್ಯಮಿದಂ ಸರ್ವಂ ಸರ್ವಂ ಕಲ್ವಿದಂ ಬ್ರಹ್ಮ. ಜೊತೆಗೆ ನಮ್ಮಲ್ಲಿ ಪರಮಾತ್ಮನ ತತ್ ಅದು ಅಂತಂತೀವಿ. ಅಂದರೆ ಅದು ಸ್ತ್ರೀಯೂ ಹೌದು, ಪುರುಷನೂ ಹೌದು, ನಪುಂಸಕವೂ ಹೌದು, ಸ್ಥಾವರವೂ ಹೌದು, ಜಂಗಮವೂ ಹೌದು, ಜಡವೂ ಹೌದು, ಚೈತನ್ಯವೂ ಹೌದು, ಎಲ್ಲವೂ ಹೌದು. ಅದೆಲ್ಲದ್ದು ಯಾವುದೂ ಇಲ್ಲ. ತನ್ನಂತೆ ಪರನ ಬಗೆದೊಡೆ ಕೈಲಾಸ ಭಿನ್ನಾಡಬೇಕು ಅಂತ ಇದೆಯಲ್ಲ, ಆ ಭಾವ ಅನ್ನೋದು ಶಿವತತ್ವ. ಅಂದರೆ ಅದೇ ದೃಷ್ಟಿಯಿಂದ ನಾವು ನೋಡಬೇಕಾದದ್ದು. ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋ ಶಬ್ದ ತಪ್ಪು ಅಂತ ಹೇಳ್ತಾ ಅವರು ಹೇಳಿದ್ರು. ಯೂನಿಟಿ ಇನ್ ವೆರೈಟಿ ಅಂತ ನಾವು ಹೇಳಬೇಕು ಅಂತ. ಬಹಳ ಚೆನ್ನಾಗಿದೆ. ಸನಾತನ ಧರ್ಮದಲ್ಲಿ ದೇವರ ಜೊತೆಗೆ ಸಲಿಗೆ ತಗೋತೀವಿ. ಆ ಸಲಿಗೆ ನಮ್ಮವನನ್ನಾಗಿ ಮಾಡಿಕೊಂಡ ಸಲಿಗೆ. ದಕ್ಷಿಣ ದಿಕ್ಕು, ಯಮ ದಿಕ್ಕು, ಮೃತ್ಯು ದಿಕ್ಕು. ನಮ್ಮಲ್ಲಿ ವಾಸ್ತುನವರೆಲ್ಲ ದಕ್ಷಿಣ ದಿಕ್ಕಿಗೆ ಅದನ್ನ ಇಡಬೇಡಿ, ಇದನ್ನ ಇಡಬೇಡಿ ಅಂತೆಲ್ಲ ಹೇಳ್ತಾರೆ. ದಕ್ಷಿಣಾಮೂರ್ತಿ ಹಾಯಾಗಿ ಮೃತ್ಯುವಿನ ದಿಕ್ಕನ್ನೇ ನೋಡ್ತಾ ಇದ್ದಾರೆ. ನಮ್ಮ ಪರಂಪರೆಯಲ್ಲಿ ಗುರುವಾಗಿ ಚಿಕ್ಕವರನ್ನ ಸ್ವೀಕರಿಸೋದಕ್ಕೆ ಸಂಕೋಚ ಪಡಲಿಲ್ಲ. ಯಾರಿದ್ರೆ ಅವ್ರ ಹತ್ರ ಹೋಗ್ಬೋದು ಅಂತ. ಯಾವ ಮಹಾದೇವ ತನ್ನ ಹೆಂಡತಿಯ ಸಂತೋಷಕ್ಕೆ ಕುಣಿದಾಡಬಲ್ಲನೋ ಅಂತ ಗಂಡನ ಯಾವ ಹೆಣ್ಣು ತಾನೇ ಇಷ್ಟಪಡಲ್ಲ. ತನ್ನ ತೃಪ್ತಿಗಾಗಿ ತಾನು ಹೇಳಿದಂತೆ ಕುಣಿಯಬಲ್ಲ ಗಂಡನ್ನ ಎಲ್ಲ ಹೆಣ್ಣು ಬಯಸ್ತಾಳೆ. ಹೀಗಾಗಿ ಐಡಿಯಲ್ ಹಸ್ಬೆಂಡ್ ಅಂದ್ರೆ ಅವನೇ. ಮಹಾಪರ್ವ ಶಿವರಾತ್ರಿ ಅಂದು ಉಪವಾಸ, ಭಗವತ್ ಸಮಕ್ಷತಾಭ್ಯಾಸ ಅಂತ DVG ಹೇಳ್ತಾರೆ. ಭಗವತ್ ಸಾನ್ನಿಧ್ಯವನ್ನ ಅನುಭವಕ್ಕೆ ತಂದುಕೊಳ್ಳೋದು, ಭಾವಕ್ಕೆ ತಂದುಕೊಳ್ಳೋದು ಉಪವಾಸದ ಪ್ರಧಾನ ಅರ್ಥ. ಉಪಸಮೀಪೆ ವಸತಿ, ಭಗವಂತನಿಗೆ ನಿಕಟತೆಯನ್ನು ಮಾಡಿಕೊಳ್ಳೋದು. ಅಷ್ಟಮೂರ್ತಿ ಸ್ವರೂಪನಾಗಿ ಶಿವ ಯಾವುದೂ ಆಗಿದ್ದಾನೆ. ಪಂಚಭೂತಗಳು, ಸೂರ್ಯ ಚಂದ್ರರು, ಯಜ್ಞ ದೃಷ್ಟಿಯಿಂದ ಜೀವಿಸುವ ಯಾವುದೇ ವ್ಯಕ್ತಿ ಸೋಮಯಾಜಿ ಅಂತ ಕರಿತೀವಿ. ಅದೇನು ಅಂತ ಸ್ವಲ್ಪ ಮುಂದೆ ಹೇಳ್ತೀನಿ. ಅಷ್ಟಮೂರ್ತಿಯಾಗಿ ಆಕಾಶ, ಭೂಮಿ, ಅಗ್ನಿ, ಜಲ, ವಾಯು ಇವುಗಳಿಲ್ಲದ ಸ್ಥಳ ಇಲ್ಲ. ಸೂರ್ಯ ಚಂದ್ರರು ಇಲ್ಲದ ದಿನರಾತ್ರಿಗಳಿಲ್ಲ. ಈ 7 ಎಲ್ಲಿಯೂ ನಮಗೆ ಸಿಗ್ತಕ್ಕಂಥವು. ಹಾಗಾಗಿ ಭಗವತ್ ದರ್ಶನ ಮಾಡೋದಕ್ಕೆ ನಾವು ಯಾವುದಕ್ಕೂ ಪರದಾಡಬೇಕಾಗಿಲ್ಲ. ಪಂಚಭೂತಗಳು ಸೂರ್ಯ ಚಂದ್ರರಲ್ಲಿ ಇದೆ. ಮತ್ತೆ ಯಜ್ಞ ದೃಷ್ಟಿಯಿಂದ ಬಾಳುವ ಮಾನವನಲ್ಲಿ ಇದೆ ಅಂತ. ಸೋಮಯಾಗ ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ. ಒಂದು ಅರ್ಥ, ಈ ಎಡ ಮತ್ತು ಬಲ ಕೊಳ್ಳೆಗಳಲ್ಲಿ ನಡೆಯುವ ಪ್ರಾಣವಾಯುವಿನ ಸಂಚಾರವನ್ನು ಅಗ್ನಿ ಸೋಮರ ಸಂಚಾರ ಅಂತ ಕರೀತಾರೆ. ಹೀಗಾಗಿ ಉಸಿರಿನ ಮೇಲೆ ಗಮನ ಇದ್ದವನಿಗೆ ಎಲ್ಲದರ ಮೇಲೂ ಗಮನ ಇರುತ್ತದೆ ಅಂತ. ಅಗ್ನಿ ಸೋಮೀಯ ವ್ಯೂಹ ಅಂತಲೇ ಇದನ್ನು ಕುರಿತು ಹೇಳೋದುಂಟು. ಅಗ್ನಿ ಅಂತಂದರೆ ಎಲ್ಲವನ್ನೂ ಸ್ವೀಕರಿಸುವ ಒಂದು ರೀತಿ, ಎಲ್ಲವನ್ನೂ ಸಮರ್ಪಿಸುವ ರೀತಿ ಸೋಮ ಅಂತ. ಅಗ್ನಿಗೆ ಆಹುತಿ ಸೋಮ. ಅಗ್ನಿಯಿಂದ ಎಲ್ಲ ಚಟುವಟಿಕೆ. ಹೊಟ್ಟೆಯೊಳಗೆ ವೈಶ್ವಾನರ ಅಂತ ಒಂದು ಅಗ್ನಿ ಇದೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಈ ಅಗ್ನಿಗೆ ಆಹಾರದ ರೂಪದಲ್ಲಿ ಸೋಮ ಆಹುತಿ ಆಗುತ್ತದೆ ಅಂತ. ಅದು ನಮಗೆ ಶಕ್ತಿ, ಚೈತನ್ಯ ಕೊಡುತ್ತದೆ. ಈಗ ನಾನು ಯಾವುದೋ ಮಾತನ್ನು ನಿಮ್ಮ ಕಿವಿಗಳಲ್ಲಿ ಬಿತ್ತಿದರೆ ಈ ಮಾತೆಂಬ ಸೋಮ ಕಿವಿಯೆಂಬ ಅಗ್ನಿಕುಂಡದಲ್ಲಿ ಬಿದ್ದು ಅದು ವಿಚಾರ ಅನ್ನುವಂಥ ಸತ್ವವನ್ನು ಕೊಡುತ್ತದೆ ಅಂತ. ಹೀಗೆ ಪ್ರತಿಯೊಂದು ಜಗದ್ವ್ಯೂಹವು ಅಗ್ನಿಶೋಮೀಯವಾಗಿದೆ ಅಂತ ಯೋಗ ವಾಸಿಷ್ಠಾದಿ ಗ್ರಂಥಗಳಲ್ಲಿ ನಾವು ನೋಡ್ತೀವಿ. ಯಜ್ಞ ದೃಷ್ಟಿಯಿಂದ ಬಾಳುವ ವ್ಯಕ್ತಿ ಅಂತಂದರೆ ತಾನು ಈ ಮಹಾವ್ಯೂಹದಲ್ಲಿ ಒಂದು ಕೊಂಡಿಯಾಗಿದ್ದೀನಿ, ಅದನ್ನು ಮುರಿಯದೇ ಇರಬೇಕು. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿಯ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ ಅಂತ ಕೃಷ್ಣ ಹೇಳ್ತಾನೆ. ಯಜ್ಞ ದೃಷ್ಟಿ ಅಂದರೆ ಗೌರವ, ಪ್ರೀತಿ, ಹಂಚಿಕೊಂಡು ಬಾಳುವಿಕೆ. ಇದು ಯಜ ಪೂಜಾಯಾಮ್ ಸಂಗತಿಕರಣೆ ದಾನೆ ಅಂತಲೇ ಆ ಧಾತುವಿನ ಅರ್ಥ ಇದೆ. ಗೌರವ, ಪ್ರೀತಿ ಎರಡು ಬೇರೆ ಬೇರೆ ಆದದ್ದಲ್ಲ. ಒಂದೇ ಉನ್ನತವಾದ ಭಾವದ 2 ಮುಖಗಳು ಪ್ರೀತಿ ಗೌರವಗಳು. ಇನ್ನು ಎಲ್ಲರೂ ಸೇರಬೇಕು, ಸಂಗತಿಕರಣ, ಇಂಟ್ರಾಕ್ಷನ್ ಬೇಕು. ಸಹನಾಭವತು ಸಹನೌ ಭುನಕ್ತು ಅಂತ ವೇದ ಹೇಳೋದು ಅದೇ ಅರ್ಥದಲ್ಲೇನೆ. ಮತ್ತೆ ಯಜ್ಞ ಒಬ್ಬನಿಂದ ಆಗುವುದಲ್ಲ, ಇಡೀ ಸಮುದಾಯದಿಂದ ಆಗುವುದು. ಎಲ್ಲರನ್ನೂ ಸೇರಿಸಿಕೊಳ್ಳಬೇಕು. ಯಜ್ಞ ಶಿಷ್ಟಾಶಿನಸ್ಸಂತಹ ಮುಚ್ಚಂತೆ ಸರ್ವಕಿಲ್ಬಿಷೈ. ಎಲ್ಲ ಪಾಪಗಳಿಂದ ಸರ್ವಕಿಲ್ಬಿಷಾತ್ ಮುಚ್ಚಂತೆ, ಎಲ್ಲ ಪಾಪಗಳಿಂದಲೂ ಮುಕ್ತರಾಗ್ತಾರೆ. ಎಂದರೆ ಜಗತ್ತಿನಲ್ಲಿ ಯಾವ ಚಟುವಟಿಕೆ ಮಾಡಿದ್ರು ಅಲ್ಲಿ ಒಂದಷ್ಟು ಕುಂದು ಕೊರತೆ ತಪ್ಪು ಆಗುತ್ತದೆ. ಆ ತಪ್ಪಿನ ಭಾರ ನೀಗಿಸಿಕೊಳ್ಳೋದಕ್ಕೆ ಯಜ್ಞ ದೃಷ್ಟಿ ಬೇಕು ಅಂತ ಕೃಷ್ಣ ಹೇಳ್ತಾನೆ. ಯಜ್ಞ ಅಂದರೆ ಅಗ್ನಿ ಒಳಗೆ ಆಹುತಿ ಹಾಕುವುದು ಒಂದು ಸಂಕೇತ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಾಲನೆ ಮಾಡ್ತಾರೆ, ಏನು ಜ್ಞಾನವನ್ನು ಬೆಳಗ್ತೀವಿ ನಮ್ಮೊಳಗೆ ಅಂತಷ್ಟೇ.
ಇನ್ನು ಯಾವುದೋ ಉದ್ಘಾಟನೆ ಅಂತ ಹೇಳ್ಬಿಟ್ಟು ಟೇಪ್ ಕತ್ತರಿಸ್ತಾರೆ. ದೀಪ ಬೆಳಗಿದ ತಕ್ಷಣ ಜ್ಞಾನ ಉರಿದು ಬಿಡೋಲ್ಲ, ಟೇಪ್ ಕತ್ತರಿಸಿದ ತಕ್ಷಣ ಎಲ್ಲವೂ ತೆರೆಕೊಂಡು ಬಿಡೋದಿಲ್ಲ. ಸಿನಿಮಾ ಥಿಯೇಟರ್ ಟೇಪ್ ಕತ್ತರಿಸಿದ್ರೆ ಟಿಕೆಟ್ ಬಿಟ್ಟು ಕೊಡ್ತಾನೆ. ಅದೊಂದು ಸಂಕೇತ. ಈ ಸಂಕೇತಗಳನ್ನು ನಾವು ತುಂಬ ಪ್ರಶ್ನೆ ಮಾಡೋಕ್ಕೆ ಹೋದರೆ ಅನ್ಯಾಯವಾಗುತ್ತದೆ. ಸಂಕೇತಗಳಿಗೆ ಅವುಗಳದ್ದಾದ ಸ್ವಾರಸ್ಯ ಇದೆ. ಹೂಗುಚ್ಛ ಕೊಟ್ಟರು, ಹೂಗುಚ್ಛ ಯಾಕೆ ಕೊಡ್ತೀರಾ, ತುಂಬ ದಂಡ ಆಗುತ್ತದೆ. ಸರಿ, ಪುಷ್ಪಗಳನ್ನು ಬೆಳೆದು ಮಾರುವಂಥ ಒಂದು ವರ್ಗ ಇದೆ, ಅದಕ್ಕೂ ಹೊಟ್ಟೆಪಾಡು ನಡಿಬೇಡ. ಒಬ್ಬ ಇದ್ದಂತೆ ಇಂಗ್ಲೆಂಡಲ್ಲಿ ಎಲ್ಲೇ ಯಾವುದೇ ಹೂವನ್ನು ನೋಡಿದ್ರು ತುಳಿದು ಬಿಟ್ಟು ಆಲೂಗಡ್ಡೆ ಗಿಡ ನಡಿಯುತ್ತಿದ್ದಂತೆ. ಯಾಕೆಂದರೆ ಪುಷ್ಪ ವ್ಯರ್ಥ, ಹೂ ವ್ಯರ್ಥ ಅಂತ. ಹಾಗಲ್ಲ, ಜಗತ್ತಿನಲ್ಲಿ ಎಲ್ಲಕ್ಕೂ ಅದರದ್ದಾದಿದೆ. ಒಂದು ಹೂಗುಚ್ಛ ಕೊಡ್ತಾರೆ ಬಿಟ್ಟು ಒಂದು ಹೂವಿನ ಬೆಟ್ಟ ಕೊಟ್ಟು ಬಿಡೋದಿಲ್ಲ. ಒಂದು ಹೂವಿನ ಹಾರ ಹಾಕ್ತಾರೆ ಹೊರತುನುವೆ ಅವ್ರನ್ನ ಕೊನೆಯ ಕರ್ಕೊಂಡು ಹೋಗ್ತಾರಲ್ಲ ಮಹಾದೇವನ ಸನ್ನಿಧಿಗೆ, ಹಾಗೆ ಅವ್ರನ್ನ ಮೆರೆಸುವಷ್ಟು ಮಾಡೋಲ್ಲ. ಹೀಗೊಂದು ಅಳತೆ ಇರ್ತದೆ. ಹೀಗೆ ಯಜ್ಞ ದೃಷ್ಟಿಯಲ್ಲಿ ನಾವು ಒಟ್ಟು ಸೇರಿ ಮಾಡುವ ಮೂಲಕ, ಒಟ್ಟು ಹಂಚಿಕೊಳ್ಳುವ ಮೂಲಕ ಇರುವ ಲೋಪದೋಷಗಳನ್ನು ಮೀರುವಂಥದ್ದು ಅಂತ. ಅದಕ್ಕೆ ವೇದದಲ್ಲಿ ಕೂಡ ಈ ಬಗ್ಗೆ ತುಂಬ ದೊಡ್ಡ ದೃಷ್ಟಿ ಹೇಳಿದ್ದಾರೆ. ಅಗ್ನಿಗೆ ಆಹುತಿ ಒಂದು ಸಂಕೇತ. ಆ ಸಂಕೇತವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅನ್ವಯ ಮಾಡೋದಕ್ಕೆ ಆಗುತ್ತದೆ. ಈಗ ಲಿಪಿ ಒಂದು ಸಂಕೇತ, ಭಾಷೆ ಒಂದು ಸಂಕೇತ. ನಮಗೆ ಗೊತ್ತಿರುವ ಲಿಪಿಯಲ್ಲಿ, ಗೊತ್ತಿರುವ ಭಾಷೆಯಲ್ಲಿ ಬರೆದ್ರೆ ಓಹೋ ಇದಕ್ಕಿದು ಅರ್ಥ ಅಂತ ನಮಗೆ ಗೊತ್ತಾಗುತ್ತದೆ. ಗೊತ್ತಿಲ್ಲದ ಲಿಪಿನಲ್ಲಿ, ಗೊತ್ತಿಲ್ಲದ ಭಾಷೆಯಲ್ಲಿ ಏನೋ ಬರೆದ್ರೆ ನಮಗೆ ಏನೋ ಅದು ಯಾವುದೋ ಒಂದು ಡಿಸೈನ್ ಇದೆ ಅಂತ ಅನಿಸುತ್ತದೆ. ಹೀಗಾಗಿ ಆ ಸಂಕೇತಕ್ಕೆ ಅಷ್ಟು ಬೆಲೆ ಇದೆ, ಅದರ ಆಚೆಗೆ ಇಲ್ಲ. ಕೊಟ್ಟಷ್ಟು ಬೆಲೆಗೆ ದೊಡ್ಡ ಅರ್ಥ ಉಂಟು ಅಂತ ಗೊತ್ತಾಗುತ್ತದೆ. ಶಿವ ಹೀಗೆ ಈ 8 ರೂಪಗಳಿಂದ ಮೈವೆತ್ತಿದ್ದಾನೆ ಅಂತ ನಮಗೆ ವೇದಗಳಿಂದಲೂ ಗೊತ್ತಾಗುತ್ತದೆ. ಕಾಳಿದಾಸ ಹೇಳಿದ್ದಾನೆ, ಶಂಕರಲ್ಲಿಯೂ ನಾವು ಇದನ್ನು ಕಾಣ್ತೀವಿ. ಹಾಗಾಗಿ ಆ ಶಿವತತ್ವ ಭಾರತೀಯ ಸಂಸ್ಕೃತಿಯಲ್ಲಿ ದೊಡ್ಡದಾಗಿ ವ್ಯಾಪಿಸಿದೆ. ಈಗಷ್ಟೇ ಸಂಪ ಅವರು ಬಹಳ ಚೆನ್ನಾಗಿ ಹೇಳಿದರು. ನಾನಾ ಮುಖವಾಗಿರುವ, ನಾನಾಕಾರದಲ್ಲಿ, ನಾನಾ ಹೆಸರುಗಳಲ್ಲಿ, ನಾನಾ ವಿಧವಾದ ನಾಮರೂಪಗಳಲ್ಲಿರುವ ಜಗತ್ತು ಇದೆ ಅಂದರೆ ನಾನಾ ವಿಧವಾಗಿ ಪರಮಾತ್ಮನ ಆವಿರ್ಭಾವವೂ ಇರುತ್ತದೆ ಅಂತ ಬಹಳ ಒಳ್ಳೆಯ ಮಾತು. ಹಾಗಲ್ಲದೇ ಜಗತ್ತಿರ್ತಿರಲಿಲ್ಲ ಅಂತ. ಅದರಿಂದ ನಾವು ಬಹುದೇವತಾರಾಧಕರು ಅಂತ ಸಂಕೋಚ ಪಟ್ಕೋಬೇಕಾಗಿಲ್ಲ. ನಮಗೆ ಆ ಸುಮುಖತೆ ಇದೆ, ಸಂಪತ್ತಿ ಇದೆ, ಸೌಭಾಗ್ಯ ಇದೆ. ಸ್ವಾಮಿ ಚಿನ್ಮಯಾನಂದರು ಹೇಳ್ತಾ ಇದ್ರಂತೆ, ನಮ್ಮ ಮುತ್ತಜ್ಜನಿಗೆ 100 ಕೊಠಡಿಗಳ ಒಂದು ಮಹಾ ಅರಮನೆಯನ್ನು ನಿಭಾಯಿಸುವ ಶಕ್ತಿ ಇತ್ತಂತೆ. ಸುಣ್ಣ ಬಣ್ಣ ಮಾಡಿಸ್ತಾ ಇದ್ದ, ಕಸ ಗುಡಿಸಿಸ್ತಾ ಇದ್ದ, ಒರೆಸಿಸ್ತಾ ಇದ್ದ. ಅಲ್ಲೆಲ್ಲ ಜನ ಬಂದು ಹೋಗಿ ತಿಂದು ಕೆಲಸ ಮಾಡಿ ನಲಿತಾ ಇದ್ರು. ನಮಗೀಗ ಶಕ್ತಿ ಇಲ್ಲ ಅಂತ ನಮ್ಮ ಮುತ್ತಜ್ಜ ಮಾಡಿದ ಮಹಾಭವನವನ್ನು ನಾವು ಬೈದರೆ ಏನು ಪ್ರಯೋಜನ? ನಮಗಿವತ್ತು ಅದನ್ನು ಮಾಡೋಕ್ಕಾಗಲ್ಲ, ಆ ದೊಡ್ಡ ಅರಮನೆ ನಿರ್ವಾಹ ಮಾಡೋಕ್ಕಾಗಲ್ಲ. ಹೋಟೆಲ್ ಮಾಡೋಣವಾ, ಛತ್ರ ಮಾಡೋಣವಾ, ಕ್ಯಾಸಿನೋ ಮಾಡೋಣ ನಮ್ಮ ಪ್ರಯತ್ನ ಇದ್ದರೆ ಅವ್ರು ತಪ್ಪಲ್ಲ. ಆದ್ಯರಾದ ಮಹರ್ಷಿಗಳು ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಾರಲ್ಲ. ಒಮ್ಮೆ ಜಿನಿವಾದಲ್ಲಿ ಚಿನ್ಮಯಾನಂದ ಸ್ವಾಮಿಗಳು, ಅದಕ್ಕೂ ಹೆಚ್ಚಾಗಿ ಅವರ ಪ್ರಿಯಶಿಷ್ಯರಾಗಿದ್ದಂಥ ದಯಾನಂದ ಸರಸ್ವತಿಗಳು, ಇವರೆಲ್ಲ ಸೇರಿದಂತೆ ಪಾಶ್ಚಾತ್ಯ ದೇಶಗಳ ಬೇರೆ ಬೇರೆ ಮತಗಳ ಪ್ರಮುಖರು ಒಂದು ಠರಾವು ಹೊರಡಿಸಬೇಕು, ಒಂದು ನಿರ್ಣಯ ತೆಗೆದುಕೊಳ್ಬೇಕು ಅಂತ. ಏನಂದರೆ, ದೇವರು ಗಂಡಸು ಮಾತ್ರ ಅಲ್ಲದೆ ಹೆಂಗಸೂ ಹೌದು ಅಂತ ಒಂದು ಅವಕಾಶ ಕೊಡ್ತೀರಾ ಅಂತ. ಯಾವ ಮತಗಳಿಗೆ ಅಂತ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ಅದಕ್ಕೆ ಮೀನ, ಮೇಷ, ಮಕರ, ಮೊಸಳೆ ಎಲ್ಲ ನೋಡ್ತಾ ಇದ್ರು. ಆಗ ಸ್ವಾಮಿ ಚಿನ್ಮಯಾನಂದರನ್ನ ದಯಾನಂದ ಸರಸ್ವತಿಗಳಂತ ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ಗಾಡ್ ಕ್ಯಾನ್ ಹಿ ಆರ್ ಶಿ, ಕ್ಯಾನ್ ಹಿ ಬಿ ಆರ್ ಶಿ ಬಿ ಅಂತೆಲ್ಲ ಅಂದರೆ ಒನ್ ಗಾಡ್ ಅಲ್ಲ, ನಮ್ಮದು ಓನ್ಲಿ ಗಾಡ್ ಅಂತಕ್ಕಂಥದ್ದು. ಈಶ್ವರನಲ್ಲದೆ, ಪರಮಾತ್ಮನಲ್ಲದೆ ಈ ಜಗತ್ತಲ್ಲಿ ಏನೂ ಇಲ್ಲ ಅಂತ. ಈಶಾವಾಸ್ಯಮಿದಂ ಸರ್ವಂ ಸರ್ವಂ ಖಲ್ವಿದಂ ಬ್ರಹ್ಮ. ಜೊತೆಗೆ ನಮ್ಮಲ್ಲಿ ಪರಮಾತ್ಮನ ತತ್ ಅದು ಅಂತಂತೀವಿ. ಅಂದರೆ ಅದು ಸ್ತ್ರೀಯೂ ಹೌದು, ಪುರುಷನೂ ಹೌದು, ನಪುಂಸಕವೂ ಹೌದು, ಸ್ಥಾವರವೂ ಹೌದು, ಜಂಗಮವೂ ಹೌದು, ಜಡವೂ ಹೌದು, ಚೈತನ್ಯವೂ ಹೌದು, ಎಲ್ಲವೂ ಹೌದು. ಅದಲ್ಲದ್ದು ಯಾವುದೂ ಇಲ್ಲ. ನಮಗೆ ಸಮಸ್ಯೆ ಇಲ್ಲ. ನಿಮಗೇನಾದರೂ ಸಮಸ್ಯೆ ಇದ್ದರೆ ಬಗೆಹರಿಸಿಕೊಳ್ಳಿ, ನಮ್ಗೆ ನೆರವಿದ್ದರೆ ನಾವು ಖಂಡಿತ ಕೊಡ್ತೀವಿ. ಅದು ಮತ್ತೆ ಅಲ್ಲಿಗೆ ಹೋಗಲಿಲ್ಲ ಮುಂದೆ. ಏಕೆಂದರೆ ಸನಾತನ ಧರ್ಮ ಇಲ್ಲಿ ನೆರವನ್ನು ಕೊಡಬಲ್ಲದು ಅಂದರೆ ಅವ್ರಿಗೆ ಕಷ್ಟ ಆಗುತ್ತೆ ನುಂಗೋದಕ್ಕೆ. ಹಾಗಾಗಿ ಶಿವ ಅಂತ ನಾನು ಹೇಳಿದ್ರೆ ಆ ಜಾಗದಲ್ಲಿ ವಿಷ್ಣು ಅಂತಲೂ ಇಟ್ಕೊಳ್ಳಿ, ಶಕ್ತಿ ಅಂತ ಇಟ್ಕೊಳ್ಳಿ, ಗಣಪತಿ ಅಂತ ಇಟ್ಕೊಳ್ಳಿ, ಸ್ಕಂದ ಅಂತ ಇಟ್ಕೊಳ್ಳಿ, ಸೂರ್ಯ ಅಂತ ಇಟ್ಕೊಳ್ಳಿ, ಶನಿಶ್ಚರ ಅಂತ ಇಟ್ಕೊಳ್ಳಿ, ರಾಮ, ಕೃಷ್ಣ, ಯಾವುದು ಬೇಕಾದ್ರೂ ಇಟ್ಕೊಳ್ಳಿ. ವಸ್ತುತಃ ಸನಾತನ ಧರ್ಮಕ್ಕೆ ಯೆಹೋವ ಆಗಲಿ, ಜ್ಯೂಸ್ ಆಗಲಿ, ಜುಪಿಟರ್ ಆಗಲಿ, ಅಲ್ಲ ಆಗಲಿ, ಮತ್ತೊಂದಾಗಲಿ ವಿರೋಧವಲ್ಲ.
ಉಪಾಸನೆಗಾಗಿ ಯಾವುದನ್ನು ಇಟ್ಕೊಳ್ಬಹುದಪ್ಪ. ನಮ್ಮ ಚಿತ್ತಶುದ್ಧಿಗಾಗಿ ನಾವು ಮಾಡ್ಕೊಳ್ತಕ್ಕಂಥದ್ದು. ಆದರೆ ಆ ಉಪಾಸ್ಯ ಮೂರ್ತಿಯ ಉಪಾಸನೆಯಿಂದ ನಮಗೆ ಬರುವ ಪರಿಪಾಕ ಯಜ್ಞದೃಷ್ಟಿ, ಸಹಜೀವನದ ದೃಷ್ಟಿ, ಆತ್ಮೋಪಮ್ಯ ದೃಷ್ಟಿ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಅಂತ ಇದೆಯಲ್ಲ, ಆ ಭಾವ ಅನ್ನುವುದು ಶಿವತತ್ವ. ಅಂದರೆ ಅದೇ ದೃಷ್ಟಿಯಿಂದ ನಾವು ನೋಡಬೇಕಾದದ್ದು ಅಲ್ಲ. ನಮ್ಮ ಸಂಕುಚಿತತೆ ಎಷ್ಟು ಆಗಿಬಿಡುತ್ತೆ ಅಂದರೆ, ಸರ್ವಶಕ್ತನಾದ ಪರಮಾತ್ಮನಿಗೆ ಮತ್ತೊಂದು ದೇವರ ರೂಪ ತಾಳಕ್ಕಾಗಲ್ವೆ, ಮತ್ತೊಂದು ದೇವರ ಹೆಸರು ತಾಳಕ್ಕಾಗಲ್ವೇ? ಶಿವ ವಿಷ್ಣು ಆಗೋಲ್ಲ, ವಿಷ್ಣು ಶಿವ ಆಗೋದಿಲ್ಲ, ಶಕ್ತಿ ಸ್ಕಂದ ಆಗೋದಿಲ್ಲ ಅಂತಂದರೆ, ನನಗೆ ಪರಮಪೂಜನೀಯರಾದಂಥ ಬ್ರಹ್ಮೀಭೂತ ರಂಗಪ್ರಿಯ ಮಹಾದೇಶಿಕರು ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿ ವೇಷಾಂತರ ಮಾಡಿಕೊಂಡು ಬಂದರೆ ನಮಗೆ ಗೊತ್ತಾಗದೆ ಹೋಗ್ಬೋದು, ಅವನು ಸಾಕು ನಾಯಿಗೆ ಗೊತ್ತಾಗುತ್ತೆ ವಾಸನೆ ನುಡಿ ಅಂತ. ಅವ್ರು ಹೇಳೋರು, ಶಿವ ಬಂದರೆ ವಿಷ್ಣು ಶಿವ ವೇಷಧಾರಿ, ವಿಷ್ಣು ಬಂದರೆ ಶಿವ ವಿಷ್ಣು ವೇಷಧಾರಿ ಅಂತ. ನಾಯಿಗೆ ಮೂಸು ನೋಡಿ ಗೊತ್ತಾಗ್ಬಿಡುತ್ತೆ ತನ್ನ ಯಜಮಾನ ಅಂತ. ಅದು ಗೊತ್ತಾಗದೆ ಕಚ್ಚಾಡ್ತಾ ಇದ್ದೀವಿ ಅಂದರೆ ನಾವು ನಾಯಿಗಳಿಗಿಂತ ಹೀನ ಅಂತ. ಎಷ್ಟು ದೊಡ್ಡ ಮಾತು, ಎಷ್ಟು ದೊಡ್ಡ ತತ್ವ. ಮಹಾನುಭಾವರವರು ಪರಮಾರ್ಥವನ್ನು ಕಂಡಂಥವರು. ಹಾಗಾಗಿ ನಮ್ಮಲ್ಲಿ ಅಂಥ ದೊಡ್ಡ ಪರಂಪರೆ ಉಂಟು. ಶಿವತತ್ವವನ್ನು ನಾವು ಹಾಗೆ ಭಾವಿಸಬೇಕು. ಏನೆಂದರೆ, ನಮ್ಮ ಋಷಿಗಳ ಕಾರುಣ್ಯ, ಲೋಕಹಿತ ದೃಷ್ಟಿ ಬಹಳ ದೊಡ್ಡದು. ಅದಕ್ಕಾಗಿ ಒಂದೊಂದು ರೂಪದಲ್ಲಿ ಒಂದೊಂದು ವಿಶೇಷಗಳನ್ನು ಇಟ್ಟಿದ್ದಾರೆ. ಒಂದು ರೀತಿಯಾದ ನೈವೇದ್ಯ, ಒಂದು ರೀತಿಯಾದ ಅಲಂಕಾರ, ಒಂದು ರೀತಿಯಾದ ಅಡಿಗೆ ಅಂತೆಲ್ಲ ಮಾಡಿದ್ದಾರೆ. ಶಿವನಿಗೆ ಒಂದು ಬಗೆಯಲ್ಲಿ ಮಾಡಿದ್ದಾರೆ. ಅದು ಮಿಕ್ಕ ದೇವತೆಗಳಲ್ಲಿ ಇಲ್ಲ ಅಂತಲ್ಲ. ಶಿವನಲ್ಲಿ ಇರೋದು ಮಿಕ್ಕ ದೇವತೆಗಳಲ್ಲಿ ಇರ್ಬೋದು, ಮಿಕ್ಕ ದೇವತೆಗಳಲ್ಲಿ ಇಲ್ಲದೆ ಇರೋದು ಶಿವನಲ್ಲಿ ಇರ್ಬೋದು. ಕೆಲವು ಸ್ವಾರಸ್ಯಗಳಿರುತ್ತೆ. ಅದೇ ಅಕ್ಕಿ, ಅದೇ ಉದ್ದಿನ ಬೇಳೆ, ಅದೇ ನೀರು, ಅದೇ ಹಿಟ್ಟನ್ನು ರುಬ್ಬಿ ಒಂದನ್ನು ಇಡ್ಲಿ ಮಾಡ್ತೀವಿ, ಇನ್ನೊಂದನ್ನು ದೋಸೆ ಮಾಡ್ತೀವಿ. ಇಷ್ಟು ವ್ಯತ್ಯಾಸ ಇದೆ, ನಿಮಗೆ ಗೊತ್ತು. ಆದರೆ ಮೂಲ ಧಾತು ಒಂದೇ ಇದೆ. ಹಾಗಾಗಿ ಕೆಲವು ಗುಣಗಳಲ್ಲಿ ಕೆಲವು ವ್ಯತ್ಯಾಸಗಳಿವೆ, ವೈಷಮ್ಯಗಳಿಲ್ಲ. ದೊಡ್ಡ ಮಹಾಕಲಾವಿದೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಒಮ್ಮೆ ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋ ಶಬ್ದ ತಪ್ಪು ಅಂತ ಹೇಳ್ತಾ ಅವ್ರು ಹೇಳಿದ್ರು. ಯೂನಿಟಿ ಇನ್ ವೆರೈಟಿ ಅಂತ ನಾವು ಹೇಳಬೇಕು ಅಂತ. ಬಹಳ ಚೆನ್ನಾಗಿದೆ. ಯಾಕೆಂದರೆ ಡೈವರ್ಸ್ ಅಂದರೆ ಅಲ್ಲೊಂದು ವಿರೋಧ ಇದೆ ಅಂತ ಅರ್ಥ. ವೆರೈಟಿ ಅಂದರೆ ವಿರೋಧ ಅಲ್ಲ. ಇನ್ ದಟ್ ಮ್ಯಾರೇಜ್ ಡೈವರ್ಸ್ ಫುಡ್ ವಾಸ್ ಪ್ರೊವೈಡೆಡ್ ಅಂತಂದರೆ ಒಂದಕ್ಕೊಂದು ವಿರೋಧ ಅಂತ. ವೆರೈಟಿ ಆಫ್ ಫುಡ್ ವಾಸ್ ಪ್ರೊವೈಡೆಡ್ ಅಂದರೆ ವೈವಿಧ್ಯಮಯವಾಗಿತ್ತು ಅಂತ. ಅಂದರೆ ಯೂನಿಟಿ ಇನ್ ಡೈವರ್ಸಿಟಿ ಕೊಟ್ಟ ಮಹಾನುಭಾವರಿಗೂ ಯೂನಿಟಿ ಇನ್ ವೆರೈಟಿ ಕೊಟ್ಟ ಪದ್ಮಾ ಸುಬ್ರಹ್ಮಣ್ಯಂ ಅವ್ರಿಗೂ ಇರೋ ವ್ಯತ್ಯಾಸ ನೋಡಿದ್ರೆ ಗೊತ್ತಾಗುತ್ತೆ. ಇದು ಭಾರತೀಯ ಅಂತ ಗೊತ್ತಾಗುತ್ತದೆ. ಶಿವತತ್ವ ಹಾಗೆ ನಮಗೆ ಶಿವನಲ್ಲಿ ಅಂಥ ಒಂದು ವೈವಿಧ್ಯ ಕಾಣಿಸುತ್ತದೆ. ಆಪಾತತಃ ವೈರುಧ್ಯಗಳ ಸಮನ್ವಯ. ಒಂದು ಸುಭಾಷಿತ ಇದೆ, ಭೀತಿರ್ನಾಸ್ತಿ ಭುಜಂಗ ಪುಂಗವ ವಿಷ ಪ್ರೀತಿರ್ನ ಚಂದ್ರಾಮೃತ ನೋದ್ವೇಗ ಸ್ಥಿತಿ ಭಸ್ಮನ ನಚ ಸುಖಂ ಗೌರಿ ಸ್ತನಾಲಿಂಗನ ನಾ ಶೌಚಂಚ ಕಪಾಲದಾಮ ಲುಲನ ಶೌಚಂನ ಗಂಗಾಜಲ ಆತ್ಮಾರಾಮತಯ ಹಿತಾಹಿತ ಸಭಃ ಸ್ವಸ್ಥೋ ಹರಃ ಪಾತುವಃ. ಅವನಿಗೆ ಹಾವು ಕೊರಳಿಗೆ ಸುತ್ತುಕೊಂಡಿದೆ, ಮೈಗೆಲ್ಲ ಸುತ್ತುಕೊಂಡಿದೆ ಅಂತ ಭಯವಿಲ್ಲ. ಭೀತಿರ್ನಾಸ್ತಿ ಭುಜಂಗ ಪುಂಗವ ವಿಷ. ಇನ್ನು ತಲೆ ಮೇಲೆ ಚಂದ್ರ ಇದ್ದಾನೆ ಅಂತ ಪ್ರೀತಿ ಇಲ್ಲ. ತಂಪಾದವನು, ಅಮೃತ ಕಿರಣ ಅಂತೀವಿ, ಅವನಿದ್ದಾನೆ ತಲೆ ಮೇಲೆ ಅಂತ ಏನೋ ಒಂದು ಚೂಡಾಮಣಿ ಅಲಂಕಾರ ಅಂತ ಅವನಿಗೇನೋ ಅಲ್ಲಿ ಪ್ರೀತಿ ಇಲ್ಲ. ಮತ್ತು ಚಿತಾಭಸ್ಮ, ನಮ್ಮ ಕೊನೆಯ ಸ್ಥಿತಿ ಭಸ್ಮ. ಆ ಶಿವನ ಭಸ್ಮಕ್ಕೆ ಅಭಿಜ್ಞರು ಹೇಳ್ತಾರೆ, ಯಾವುದೇ ಒಂದು ವಸ್ತುವನ್ನು ಸುಟ್ಟಾಗ ಅದು ಬೆಂಕಿಗೆ ಹೊತ್ತಿಕೊಳ್ಳುತ್ತೆ ಅಂದರೆ ಅದಕ್ಕೆ ಮುಖ್ಯವಾಗಿ ಹೈಡ್ರೋಕಾರ್ಬನ್ಸ್ ಇವೆ ಅಂತ ಗೊತ್ತು ನಮಗೆ. ರಸಾಯನಶಾಸ್ತ್ರದಲ್ಲಿ ಹೈಡ್ರೋಕಾರ್ಬನ್ಸ್ ಇದ್ದರೆ ಸುಡುತ್ತೆ. ಕಟ್ಟ ಕಡೆಗೆ ಕಾರ್ಬನ್ ಮಸಿ ಅದು ನಿಲ್ಲುತ್ತೆ. ಇನ್ನೂ ಸುಟ್ಟರೆ ಆ ಮಸಿಯೂ ಕೂಡ ಹೋಗಿ ಬೆಳ್ಳಗಾಗುತ್ತದೆ. ದಟ್ ವಿಚ್ ಕೆನಾಟ್ ಬಿ ಫರ್ದರ್ ರೆಡ್ಯೂಸ್ಡ್ ಈಸ್ ಆ್ಯಶ್ ಅಂತ. ಬೂದಿ ಅಂದರೆ ಅದನ್ನು ಮತ್ತಷ್ಟು ಬೂದಿ ಮಾಡೋಕ್ಕೆ ಸಾಧ್ಯವಿಲ್ಲ, ಮತ್ತಷ್ಟು ಸುಡೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕೊನೆಯ ಅವಶೇಷ ಆ ಪರಿಪೂರ್ಣವಾಗಿ ಉಳಿಯತಕ್ಕಂಥದ್ದು ಯಾವ ರೀತಿ ಇನ್ನು ಉರಿಯುವ ಶಕ್ತಿಯನ್ನೇ ರಜಸ್ಸಿಲ್ಲದ ಸತ್ವಸ್ವರೂಪವಾದದ್ದು ಭಸ್ಮ ಅಂತ. ಅದು ಚಿತೆಯಿಂದ ಬಂದರೂ ಪವಿತ್ರವೇ, ಅವನು ಅದನ್ನು ಹಚ್ಚಿಕೊಂಡಿದ್ದಾನೆ. ಹಾಗಾಗಿ ಚಿತಾಭಸ್ಮ ಚಿತೆಯಿಂದ ಬಂದದ್ದಲ್ವಾ ಅಂತ. ವಸ್ತುತಃ ಚಿತಾಭಸ್ಮಕ್ಕಾಗಲಿ ಚಂದನದ ಭಸ್ಮಕ್ಕಾಗಲಿ ವ್ಯತ್ಯಾಸವಿಲ್ಲ. ಭಸ್ಮ ಆದಾಗ ಅಲ್ಲಿ ಗಂಧತ್ವವೂ ಇಲ್ಲ, ಶವತ್ವವೂ ಇಲ್ಲ. ಅದನ್ನು ಶಿವ ತೋರಿಸ್ತಾ ಇದ್ದಾರೆ. ಅದು ಮೈಗೆ ಹಚ್ಕೊಂಡಿದ್ದೀನಿ ಅಂತ ಮುಜುಗರ ಇಲ್ಲ. ನೋದ್ವೇಗ ಸ್ಥಿತಿ ಭಸ್ಮನ
ನಚ ಸುಖಂ ಗೌರಿ ಸ್ತನಾಲಿಂಗನಾಥ್. ಅರ್ಧ ಪಾರ್ಶ್ವದಲ್ಲೇ ಪಾರ್ವತಿ ಇದ್ದಾಳೆ, ಅವಳನ್ನು ಸದಾ ಅಪ್ಪಿಕೊಂಡಿದ್ದೀನಿ ಅಂತ ಮೈಮರೆವೆ, ಮೋಹ ಇಲ್ಲ. ಆಮೇಲೆ ಕೊರಳಿಗೆ ಎಲ್ಲ ತಲೆಬುರುಡೆಗಳ ಮಾಲೆ ಹಾಕ್ಕೊಂಡಿದ್ದೀನಿ ಅಂತ ಮೈಲಿಗೆ ಅಂತ ಇಲ್ಲ. ನಾ ಅಶೌಚಂಚ ಕಪಾಲ ದಾಮ ಲುಲನಾಥ್. ಶೌಚನ್ನ ಗಂಗಾಜಲ, ತಲೆ ಮೇಲೆ ಗಂಗೆ ಇದ್ದಾಳೆ ಅಂತ ಮಡಿ ಅಂತ ಇಲ್ಲ. ಹೀಗೆ ಆತ್ಮಾರಾಮನಾಗಿ ತನ್ನೊಳಗೆ ತಾನಿರುವ ಶಿವ ಸ್ವಸ್ಥನಾಗಿದ್ದಾನೆ, ನೆಮ್ಮದಿಯಲ್ಲಿದ್ದಾನೆ ಅಂತ ಈ ಒಂದು ಭಾವ. ಈ ವೈರುಧ್ಯಗಳು ಅಂತನ್ನುವುದು ತೋರಿಕೆಯಲ್ಲಿ ಮಾತ್ರ ಇದೆ ಅಂತ. ಇದು ಭಾರತೀಯತೆಯ ದೃಷ್ಟಿ. ಯಾಕೆ ಅಂದರೆ ವೈರುಧ್ಯಗಳಿಗೆಲ್ಲ ಸಮನ್ವಯ ಪರಮಾತ್ಮನಲ್ಲಿ ಇದೆ ಅಂತ. ಲೋಕದಲ್ಲಿ ವೈರುಧ್ಯ ಕಾಣುತ್ತೆ, ಆ ವೈರುಧ್ಯವನ್ನು ನಾವು ಪ್ರಯೋಜನಕ್ಕೆ ಬಳಸ್ಕೊಳ್ಬಹುದು. ಮೂಗಿಗೆ ಒಡ್ಡಿದರೆ ಸಾಕು ಘಾಟಾಗುವ ಕ್ಲೋರಿನ್, ಮುಟ್ಟಿದ್ರೆ ಸಾಕು ಕೈ ಸುಡುವಂಥ ಸೋಡಿಯಂ ಲೋಹ, ಇವೆರಡೂ ಸೇರಿದರೆ ಉಪ್ಪು, ಸೋಡಿಯಂ ಕ್ಲೋರೈಡ್ ಇಲ್ಲ, ಅದೂ ಇಲ್ಲ ಇದೂ ಇಲ್ಲ, ಘಾಟು ಅಲ್ಲ, ಅದು ಕೈ ಸುಡುವಂಥದ್ದು ಅಲ್ಲ, ನಮಗೆ ಪ್ರಯೋಜನಕಾರಿಯಾದದ್ದು. ಹೀಗೆ ಒಂದಕ್ಕೆ ಇನ್ನೊಂದು ವಿರುದ್ಧ ಅನ್ನುವುದನ್ನು ಅನುಕೂಲವಾಗಿ ಬಳಸ್ಕೊಳ್ಬಹುದು. ಈ ಅನುಕೂಲತೆಯನ್ನು ಕಾಣೋದಕ್ಕೆ ಶಿವತತ್ವ ನಮಗೆ ಪ್ರಯೋಜನ ಬರುತ್ತೆ. ಶಿವ ಮೈಯಲ್ಲೆಲ್ಲ ಸಮನ್ವಯ ಮಾಡಿಕೊಂಡಿದ್ದಾನೆ. ಒಂದು ವಿನೋದದ ಸುಭಾಷಿತ ಇದೆ, ಬಹಳ ಚೆನ್ನಾಗಿದೆ. ನಮಗೆ ದೇವರ ಜೊತೆ ಆಟ ಆಡೋದಕ್ಕೆ, ಗೇಲಿ ಮಾಡೋದಕ್ಕೆ, ತಮಾಷೆ ಮಾಡೋದಕ್ಕೆ, ನಕಲಿ ಮಾಡೋಕ್ಕೆ ಅವಕಾಶ ಇದೆ. ಇದು ಇನ್ಯಾವ ಮತದಲ್ಲೂ ನೋಡೋಕ್ಕಾಗಲ್ಲ, ಸನಾತನ ಧರ್ಮದಲ್ಲಿ ಮಾತ್ರ ಇದೆ. ಅತ್ತುಂಚತಿ ಪನ್ನಗೋ ಗಣಪತಿ ರಾಕುಂ ಕ್ಷುಧಾರ್ಥ ಪಣಿ. ಗಣಪತಿಯ ಎಲಿಯನ್ನು ತಿನ್ನಬೇಕು ಅಂತ ಶಿವನ ಕೊರಳಿನ ಹಾವು ಹೋಗುತ್ತಂತೆ. ಇದನ್ನು ನನ್ನ ಗೆಳೆಯರು ಮಟ್ಟಪ್ರಭಾಕರ್ ಉಪಾಧ್ಯಾಯರು ಬಹಳ ಸೊಗಸಾಗಿ ಅಭಿನಯಿಸಿದ್ರು. ಶಿವ ಎಲ್ಲ ಕಡೆಗೂ ಭಿಕ್ಷೆ ಎತ್ಕೊಂಡು ಬಂದರೆ ಅವತ್ತು ಪಾಪ ಏನೂ ಸಿಗೋದಿಲ್ಲ. ಶಿವರಾತ್ರಿ ಪಾಪ ಶಿವನಿಗೂ ಭಿಕ್ಷೆ ಹಾಕಿಲ್ಲ, ಉಪವಾಸ ಅಂತ. ಅವನು ಭಿಕ್ಷಾಪಾತ್ರೆ ತಂದು ಮುಂದೆ ಇಟ್ಕೊಂಡಿದ್ದಾನೆ, ಧ್ಯಾನ ಮಾಡ್ತಾ ಇದ್ದಾನೆ. ಶಿವನಿಗೆ ಏನು ಧ್ಯಾನ ಮಾಡ್ಕೋತಾರೆ. ಆದರೆ ಅವತ್ತು ಹಾವು ಏನೂ ಸಿಗಲಿಲ್ಲ ಅಂತ ಬೆಲ್ಲನ್ನೇ ಧ್ಯಾನ ಮಾಡ್ತಿದ್ದಾಗ ಕೊರಳಿಂದ ಹಾವು ಇಳಿದು ಬಂದು ಭಿಕ್ಷಾಪಾತ್ರೆ ಎಲ್ಲೆಲ್ಲ ನೋಡ್ತು, ಹೀಗೆಲ್ಲ ತಲಾಶ್ ಮಾಡ್ತು, ಏನೂ ಕಾಣಿಸ್ಲಿಲ್ಲ. ಎದ್ದು ಅಲ್ಲಿ ಇಲ್ಲಿ ನೋಡ್ತು, ಅಲ್ಲಿ ಗಣಪತಿ ಇಲಿ ಮೋದಕವನ್ನು ಹಂಚಿಕೊಳ್ತಾ ಇದೆ. ತಕ್ಷಣ ಅದನ್ನೇ ನಾವು ತಿಂದುಬಿಡ್ತೀವಿ ಹೋಗಿದ್ದ. ತುಂಬ ಅಂಚತಿ ಪನ್ನಗು ಗಣಪತಿ ರಾಕುಂ ಕ್ಷುಧಾರ್ಥ ಪಣಿ. ಸ್ಕಂದ ಅವನ ವಾಹನ ನವಿಲು, ಅದಕ್ಕೆ ಹಾವೇ ಆಹಾರ. ತಂಚ ಕ್ರಂಚ ರಿಪೋಷಿಖಿ, ಆ ಕುಮಾರಸ್ವಾಮಿಯ ನವಿಲು ಈ ಹಾವನ್ನು ನುಂಗೋದಿಕ್ಕೆ ಹೋಗ್ತಾ ಇದೆ. ಇನ್ನು ಪಾರ್ವತಿಯ ಸಿಂಹಕ್ಕೆ ಹಸಿವು, ಅದು ನೋಡ್ತಾ ಇದೆ. ಆಗ ಗಿರಿಜಾ ಸಿಂಹೋಪಿ ನಾಗಾನನು, ಗಣಪತಿಯ ಆನೆ ಮುಖದ ಮೇಲೆ ಹಾರಬಿಡಬೇಕು ಅಂತ ಈ ಸಿಂಹ ಅದು ಹಾರಕ್ಕೆ ಬರ್ತಾ ಇದೆ. ಹಾಗಾಗಿ ಅದು ತಂಚ ಕ್ರಂಚ ರಿಪೋಷಿಖಿ ಚ ಗಿರಿಜಾ ಸಿಂಹೋಪಿ ನಾಗಾನನು. ಇನ್ನು ಶಿವನ ತಲೆ ಮೇಲೆ ಏನಾಗಿದೆ? ಗಂಗಾ ಚಂದ್ರ ಮಸೂಯತೆ, 1/2 ಸೀಟು. ಇಲ್ಲಿ ಚಂದ್ರ, ಇಲ್ಲಿ ಗಂಗೆ. ಅದಕ್ಕೆ ಕುರ್ಚಿ ಶೇರ್ ಮಾಡ್ಕೊಳ್ಳೋದು ಮೊದಲೇ ಮಾಡಿಕೊಟ್ಟ ಮಾತು. ಎಷ್ಟು ತಿಂಗಳಾದ ಮೇಲೆ, ಎಷ್ಟು ವರ್ಷ ಆದಮೇಲೆ ಬಿಟ್ಟು ಕೊಡ್ತೀವಿ ಅಂತ ಫೈಟ್ ನಡೀತಾ ಇದೆ. ಗಂಗೆಗೆ ಚಂದ್ರನಿಗೆ ಹಿಂಗೆ ಜರುಗಿಸೋಕ್ಕೆ ಹೋಗ್ತಾ ಇದ್ದಾರೆ. ಚಂದ್ರ ಗಂಗೆಯನ್ನು ತಳ್ಳೋಕೆ ಹೋಗ್ತಾನೆ, ಗಂಗೆ ಚಂದ್ರನ ಜಾರ್ಸೋಕೆ ಹೋಗ್ತಾಳೆ. ಹೀಗಾಗ್ತಾ ಇದೆ. ಇವರಿಬ್ಬರ ಜಗಳದಲ್ಲಿ ನನಗೇನಾಗ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ಹಣೆಗಣ್ಣಿನ ಬೆಂಕಿಗೆ ಚಿಂತೆ. ಶಶಿಕಲಾ ನಾಥನ್ ಕಪಾಲಾನಲಹ. ಅಕಸ್ಮಾತ್ ಗಂಗೆಯನ್ನು ಚಂದ್ರ ತಳ್ಳಿಬಿಟ್ರೆ, ಛೈ ಅಂತ ಬಂತು ತನ್ನ ತಲೆ ಮೇಲೆ ಬಿದ್ದು ಬಿಟ್ರೆ ತಾನು ಪೂರ್ತಿ ಹಾರೋಗ್ಬಿಡ್ತೀನಿ ಅಂತ ಬೆಂಕಿಯ ಚಿಂತೆ. ಹೀಗಿದೆ. ಇನ್ನು ಇದರ ಮಧ್ಯದಲ್ಲಿ ಗಂಗೆಗೆ ಇನ್ನೊಂದು ಸಮಸ್ಯೆ. ಪಕ್ಕದಲ್ಲೇನೆ ಅರ್ಧ ಶರೀರದಲ್ಲಿ ಪಾರ್ವತಿ ಇದ್ದಾಳಲ್ಲ, ಇವಳು ಹೇಗೆ ನಾನು ನೂಕೋಣ ಅಂತ. ಪಾರ್ವತಿಯು ಹಾಗೆ ನನ್ನ ಗಂಡನ ತಲೆ ಮೇಲೆ ಕೂತು ನನ್ನ ತಲೆ ಮೇಲೆ ಇಲ್ಲಿಗಲೇ ಎನ್ಕ್ರೋಚ್ಮೆಂಟ್ ಮಾಡ್ಕೊಳ್ತಾ ಇದ್ದಾಳೆ ಅಂತ. ಶಶಿಕಲಾ ನಾಥನ್ ಕಪಾಲಾನಲಹ ನಿರ್ವಿಣ್ಣ ಸಪಭೌ ಕುಟುಂಬ ಕಲಹ ದೀಶೋಪಿ ಹಾಲಾಹಲಂ. ಹಾಗಾಗಿ ಕೌಟುಂಬಿಕ ಕಲಹದಿಂದ ಸಂತ್ರಸ್ತನಾದ ಶಿವ ಇದರಿಂದ ಮುಕ್ತಿ ಪಡ್ಕೊಳ್ಬೇಕು ಅಂತ ಹಾಲಾಹಲ ಕುಡಿದ ಅಲ್ಲದೆ ಇನ್ಯಾವ ಒಳ್ಳೆ ಕೆಲಸಕ್ಕೂ ಅಲ್ಲ. ನಿಮ್ಮ ನಗುವಿನಲ್ಲಿ ಎಲ್ಲಿಯಾದರೂ ಶಿವನ ಬಗ್ಗೆ ಉಪೇಕ್ಷೆ ಇತ್ತಾ, ತಿರಸ್ಕಾರ ಇತ್ತಾ? ಖಂಡಿತ ಇಲ್ಲ. ನಮ್ಮ ಗೆಳೆಯನನ್ನಾಗಿ ನೋಡ್ತೀವಿ ಶಿವನನ್ನು. ಅದಕ್ಕೆ ಹೀಗಾಗಿ ಸನಾತನ ಧರ್ಮದಲ್ಲಿ ದೇವರ ಜೊತೆಗೆ ಸಲಿಗೆ ತಗೋತೀವಿ. ಆ ಸಲಿಗೆ ನಮ್ಮವನನ್ನಾಗಿ ಮಾಡಿಕೊಂಡ ಸಲಿಗೆ, ಪ್ರೀತಿಯಿಂದ ಬಂದ ಸಲಿಗೆ, ಅಗ್ಗತನದಿಂದ ಬಂದದ್ದಲ್ಲ. ಅದೇ ತಾಯಿ ಮಗುವನ್ನು ಹೊಡಿತಾಳೆ, ಮುದ್ದಿಸ್ತಾಳೆ, ಲಾಲಿಸ್ತಾಳೆ, ತಿನ್ನಿಸ್ತಾಳೆ ಆಹಾರ, ಪ್ರೀತಿಸ್ತಾಳೆ, ಜೋಗಳ ಹಾಡ್ತಾಳೆ. ಯಾಕೆಂದರೆ ನನ್ನದು ಅನ್ನುವ ಭಾವ ಮಾಡಿಕೊಂಡದ್ದು. ಇಂಥದ್ದು ನಾವು ಶಿವತತ್ವದಲ್ಲಿ ಕಾಣುವುದು. ಎಲ್ಲ ದೇವತೆಗಳಲ್ಲೂ ಇಂಥ ಭಾವ ಇದೆ. ನಮ್ಮ ಪರಂಪರೆಯಲ್ಲಿ ಅದಕ್ಕೆ ಕೊನೆಗೆ ಇಂಥ ದೇವರು ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ನಮ್ಮ ದೇವರಿಗೆ ನಾವು ಹುಟ್ಟುಹಬ್ಬ ಮಾಡ್ತೀವಿ, ಮದುವೆ ಮಾಡ್ತೀವಿ,
ಅಂತ್ಯಷ್ಟಿಯನ್ನು ಮಾಡ್ತೀವಿ. ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಜಗನ್ನಾಥ ಸ್ವಾಮಿಗೆ ನವಕಳೇವರೋತ್ಸವದಲ್ಲಿ ಅಂತ್ಯಷ್ಟಿ ಮಾಡಿ ಪಾಂತವಾಗಿ ದಹನ ಮಾಡಿ ಆ ದೇವರನ್ನು ಆರಾಧನೆ ಮಾಡ್ತಕ್ಕಂಥ ಅಲ್ಲಿ ಸ್ಥಳೀಯ ಆದಿವಾಸಿಗಳು ಪರಮಾತ್ಮನಿಗೆ ಅತ್ಯಂತ ಪ್ರಿಯರು ಅಂತ ಅವರನ್ನ ದಯಿತ ಅಂದರೆ ಅತ್ಯಂತ ಪ್ರೀತಿ ಪಾತ್ರರಾದವರು. ಆ ವರ್ಗದವರು ನಮ್ಮವನು, ನಮ್ಮ ಕುಟುಂಬದವನು ಅಂತ ಸೂತಕ ಇರ್ತಾರೆ. ಅಷ್ಟ್ಯಾಕೆ ರಥಯಾತ್ರೆ ಮಾಡಿದಾಗ ಜಗನ್ನಾಥ ಸ್ವಾಮಿಗೆ ಪ್ರತಿ ವರ್ಷ ಬಹಳ ಶ್ರಮವಾಗಿ ಜ್ವರ ಬಂದುಬಿಡುತ್ತೆ. ಒಂದು 15 ದಿವಸ ರೆಸ್ಟ್ ತಗೋತಾನೆ. ನಮ್ಮ ಮೇಲುಕೋಟೆಯಲ್ಲಿ ಪರಮಾತ್ಮ ಚೆಲುವನಾರಾಯಣ ಸ್ವಾಮಿ ಯಾರಿದ್ದಾನೆ, ಅವನಿಗೆ ಮೇಲುಕೋಟೆಯಲ್ಲಿ ವೈರಮುಡಿ ರಾಜಮುಡಿ ಉತ್ಸವ ಎಲ್ಲ ಆದಮೇಲೆ ಸ್ವಲ್ಪ ಬೇಸರ ಆಗಿಬಿಡುತ್ತೆ. ಸುಮ್ಮನೆ ಹಾಯಾಗಿ ವಿಶ್ರಾಂತಿ ತಗೋಬೇಕು ಅಂತ ವೈಲ್ಮಾಳಿಗೆ ಉತ್ಸವ ಮಹಡಿ, ದೇವಸ್ಥಾನದ ಮಹಡಿ ಮೇಲೆ ಬಂದು ಏನೂ ಇಲ್ಲ, ಸುಮ್ಮನೆ ದಿವ್ಯವಾದ ಆಸನದಲ್ಲಿ ಹಾಯಾಗಿ ಮೈಕೈ ಚಾಚಿ ಇರ್ತಾನೆ. ಭಕ್ತರು ಇರ್ತಾರೆ, ಒಂದಷ್ಟು ಹಾಡು ಹಸೆ ನಡೆಯುತ್ತೆ, ಇನ್ನೇನು ಕೋಲಾಹಲ ಇಲ್ಲ, ಊರೆಲ್ಲ ಮೆರವಣಿಗೆ ಎಲ್ಲ ಏನೂ ಇಲ್ಲ. ಸುಧಾರಿಸ್ಕೋಬೇಕು, ಐ ವಾಂಟ್ ಟು ರಿಲ್ಯಾಕ್ಸ್ ಮೈ ಸೆಲ್ಫ್. ಇದು ನಮ್ಮ ಪರಮಾತ್ಮನ ರೀತಿ. ಇದು ಆನಂದ ಅಲ್ಲದೆ. ಇಂಥ ದೇವರನ್ನು ನಾವು ಪ್ರೀತಿಸದೆ ಹೇಗಿರೋಕ್ಕೆ ಸಾಧ್ಯ? ಯಾವುದೋ ಪರಲೋಕದಲ್ಲಿರುವ ತಂದೆನೋ ತಾಯೋ ತಬ್ಬಲಿನೋ ಅದಕ್ಕೆ ನಾವು ಭಯ ಪಡ್ತಾ, ಬೇರೆಯವ್ರನ್ನು ಭಯಪಡಿಸ್ತಾ, ಭಯೋತ್ಪಾದನೆ ಮಾಡ್ತಾ ಇರೋದ್ರೊಳಗೆ ಏನು ಪುಣ್ಯ ಪುರುಷಾರ್ಥ? ಇದು ನಾವು ಶಿವತತ್ವದಿಂದ ಕಾಣ್ತಕ್ಕಂಥದ್ದು ಸಲುಗೆ ನೋಡಿ. ಹಾಗಾಗಿಯೇ ಬೇಡ್ರ ಕಣ್ಣಪ್ಪನಿಗೆ ಒಲಿದದ್ದಿರ್ಬೋದು. 63 ಜನ ಪುರಾತನರು, ತಮಿಳುನಾಡಿನ ಆ ಪುರಾತನರನ್ನ ನೋಡ್ತೀವಿ. ಅಲ್ಲಿ ಚಿರುತೊಂಡೆ ನಂಬಿ ಇರ್ಬೋದು, ತಿನ್ನ ಇರ್ಬೋದು, ಕಾರಿಕಾಲಮ್ಮೆ ಇರ್ಬೋದು, ತಿರುನೀಲಕಂಠ ಇರ್ಬೋದು, ಅಧಿಪತಿ ನಾಯನ್ಮಾರ್ ಇರ್ಬೋದು, ಎಷ್ಟು ಜನ ಅಂಥವರಿದ್ದಾರೆ. ಅದನ್ನೆಲ್ಲ ನಮ್ಮ ಕನ್ನಡದ ಮಹಾಕವಿ ಹರಿಹರ ರಗಳೆಗಳಾಗಿ ಬರೆದಿದ್ದಾರೆ. ಪುರಾತನರ, ನವೀನ ಶರಣರ ಎಲ್ಲರದು ರಗಳೆಗಳನ್ನು ಬರೆದಿದ್ದಾರೆ. ಇದೊಂದು ಅಖಂಡ ಪರಂಪರೆ. ಇದನ್ನೇ ನಾವು ವೇದಗಳಲ್ಲಿ ನಾವು ನೋಡ್ತಕ್ಕಂಥದ್ದು. ಈ ಭಾವವನ್ನು ಎಲ್ಲ ಕಡೆಯಲ್ಲೂ ತಗೊಂಡಿದ್ದಾರೆ. ವೇದಗಳಲ್ಲಿ ರುದ್ರ ಅಂತ ಕರಿತೀವಿ, ಶಿವ ಅಂತ ಕರಿತೀವಿ. ಅಗ್ನಿಯನ್ನೇ ಸೌಮ್ಯ ರೂಪಿಯಾಗಿದ್ದಾಗ ರುದ್ರ ಅಂತ, ಶಿವ ಅಂತ ಉಗ್ರ ರೂಪಿಯಾಗಿದ್ದಾಗ ರುದ್ರ ಅಂತಲೂ ಕರಿತೀವಿ. ಆ ರುದ್ರ ಅಂದರೆ ರೋದಯತಿ ದ್ರಾವಯತಿ ಅಂತ ಒಂದು ಅರ್ಥ, ನಮ್ಮನ್ನು ಅಳಿಸ್ತಾನೆ, ಕರಗಿಸ್ತಾನೆ. ಇನ್ನೊಂದು ರೋದನಂ ದ್ರಾವಯತಿ, ನಮ್ಮ ದುಃಖಗಳನ್ನೇ ಕರಗಿಸಿಬಿಡ್ತಾನೆ ಎನ್ನುವ ಅರ್ಥವನ್ನು ಹೇಳ್ತಾರೆ. ಹೀಗಾಗಿ ಶಿವನ ಮಗನಾದ ಸುಬ್ರಹ್ಮಣ್ಯನನ್ನು ಅಗ್ನಿಭೂರ್ಗುಹ ಅಂತಲೇ ಅಮರಕೋಶ ಹೇಳುತ್ತೆ. ಅಗ್ನಿಯಲ್ಲಿ ಹುಟ್ಟಿದವನು ಅಂತ. ಅಗ್ನಿ ಯಾವುದು? ಅಗಂ ನಯತಿ ಇತಿ ಅಗ್ನಿ, ಜಡವನ್ನು ಚೈತನ್ಯಗೊಳಿಸ್ತಕ್ಕಂಥದ್ದು ಅಗ್ನಿ ಅಂತ. ಭೂಮಿಯಲ್ಲಿ ಅಗ್ನಿಯಾಗಿ ಕಾಣಿಸಿಕೊಳ್ತಕ್ಕಂಥ ತೇಜಸ್ಸೇ ಆಕಾಶದಲ್ಲಿ ಸೂರ್ಯನಾಗಿ ಕಾಣಿಸಿಕೊಳ್ಳುತ್ತದೆ. ಸೂರ್ಯ ನಾರಾಯಣ ಅಂತೀವಿ, ರುದ್ರಾಗ್ನಿ, ಶಿವಾಗ್ನಿ ಅಂತ ಹೀಗೆ ಕರಿತೀವಿ. ಇದೂ ಬೆಳಕೆ, ಅದೂ ಬೆಳಕೆ. ಹೀಗಾಗಿ ಶಿವಕೇಶವರು ಒಂದೇ ಅಂತನ್ನುವುದು ನಮಗೆ ಗೊತ್ತಾಗುತ್ತದೆ. ಈ ಮಧ್ಯದ ಅಂತರಿಕ್ಷದಲ್ಲಿ ವಾಯುವಾಗಿ ಕಾಣಿಸ್ಕೊಳ್ತಾನೆ ಅಂತ ಬಿಟ್ಟಂತಾರೆ. ವೇದದಲ್ಲಿ 3 ಸ್ತರದಲ್ಲಿ ನಾವು ನೋಡ್ತೀವಿ. ಮತ್ತು ಆತ ದೇವ ಸೇನಾಪತಿ ಅಂತ, ದೇವ ವೈದ್ಯ ಎರಡೂ ಆದವನು. ನೋಡಿ, ಅದು ಸ್ವಾರಸ್ಯ. ಸೇನಾಪತಿ ಆದವನಿಗೆ ವೈದ್ಯಕೀಯವೂ ಬರಬೇಕು. ಆಗ ಸೈನಿಕರಿಗೆ ಗಾಯ ಆದರೆ, ನೋವಾದರೆ ಅದನ್ನು ನಿವಾರಿಸಿ ಅದಕ್ಕೆ ತಕ್ಷಣ ಚಿಕಿತ್ಸೆ ಮಾಡಿ ಅವ್ರನ್ನ ಮತ್ತೆ ಯುದ್ಧಕ್ಕೆ ಹುರಿಗೊಳಿಸಬಲ್ಲಂಥ ಸಾಮರ್ಥ್ಯ ಇರುತ್ತದೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಅವನು ಬರೀ ವೈದ್ಯ ಮಾತ್ರವಲ್ಲ, ಭವರೋಗ ವೈದ್ಯನೂ ಹೌದು. ನೀವು ಶಿವನ ದೇವಸ್ಥಾನಗಳಲ್ಲಿ ಎಷ್ಟೋ ಕಡೆ ವೈದ್ಯೇಶ್ವರ ಅಂತ ಕೇಳ್ತೀವಿ. ನಾವು ತಲಕಾಡಿನಲ್ಲಿ ನೋಡ್ತೀವಿ, ತಮಿಳುನಾಡಲ್ಲಿ ನೋಡ್ತೀವಿ, ವೈದ್ಯೇಶ್ವರನ ಕೋಯಿಲ್ ಅಂತ ಹೋಗ್ತಾರೆ ನಾಡಿಶಾಸ್ತ್ರ ನೋಡೋದಕ್ಕೆ. ಭವರೋಗಕ್ಕೂ ವೈದ್ಯ ಮಾಡ್ತಾನೆ, ಈ ಶರೀರ ರೋಗಕ್ಕೂ ವೈದ್ಯ ಮಾಡ್ತಾನೆ. ರೋಗ 2 ಬಗೆ, ಮನಸ್ಸಿನ ರೋಗ ಆದಿ, ಶರೀರದ ರೋಗ ವ್ಯಾಧಿ, ಎರಡಕ್ಕೂ ಚಿಕಿತ್ಸೆ ಮಾಡ್ತಾನೆ ಅಂತ. ಮತ್ತು ನಮ್ಮ ದೇವತೆಗಳು ಮಲ್ಟಿಪರ್ಪಸ್ ಆದವು, ಅವರಿಗೆ ಬಹುಮುಖ ಉಂಟು. ಅವನು ಸೇನಾಪತಿಯಾಗಿ ಮಹಾಕ್ಷತ್ರಿಯಾಗಿದ್ದಾನೆ, ವೈದ್ಯನಾಗಿದ್ದಾನೆ. ನಮ್ಮಲ್ಲಿ ವೈದ್ಯಕೀಯವನ್ನು ಎಷ್ಟೋ ಜನ ಈ ಹೊತ್ತಿನ ಸಮಾಜದ ಕೆಳವರ್ಗದವರು ಅಂತಾರಲ್ಲ, ಅವರು ಕೈಗೊಂಡು ಮಾಡ್ತಾ ಇದ್ರು. ಅದನ್ನು ಕಾಣಿಸುತ್ತೆ. ಹಿಂದೆ ಈ ಶಸ್ತ್ರಚಿಕಿತ್ಸೆಯನ್ನು ಕ್ಷೌರಿಕರು ಮಾಡ್ತಾ ಇದ್ರು, ಸವಿತಾ ಸಮಾಜದವರು ಮಾಡ್ತಾ ಇದ್ರು. ಇಂಥದ್ದೆಲ್ಲ ನಮಗೆ ಗೊತ್ತಿರುವಂಥದ್ದು. ಸಮಾಜದ ಎಲ್ಲ ಸ್ತರಗಳಿಂದ ಬೇರೆ ಬೇರೆ ವೃತ್ತಿಗೆ ಬರ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಜೊತೆಗೆ ಜ್ಞಾನ ಸ್ವರೂಪಿಯಾಗಿ ದಕ್ಷಿಣಾಮೂರ್ತಿ ಅಂತ ಅನಿಸ್ಕೊಂಡಿದ್ದಾನೆ. ಈ ದಕ್ಷಿಣ ದಿಕ್ಕಿಗೆ ಯಮ ದಿಕ್ಕಂತ ಕರೀತಾರೆ. ಉತ್ತರ ದಿಕ್ಕಿನಲ್ಲಿ ಕುಬೇರ ಇರ್ತಾನೆ, ದಕ್ಷಿಣ ದಿಕ್ಕಲ್ಲಿ ಯಮ, ಪೂರ್ವ ದಿಕ್ಕಲ್ಲಿ ಇಂದ್ರ, ಪಶ್ಚಿಮ ದಿಕ್ಕಲ್ಲಿ ವರುಣ ಅಂತ ನಾವು ಹೇಳ್ತೀವಿ. ಇನ್ನು ಈಶಾನ್ಯ, ಅಗ್ನೇಯ, ನೈಋತ್ಯ, ವಾಯುವ್ಯ. ಈಶಾನ್ಯದಲ್ಲಿ ಶಿವ ಇರ್ತಾನೆ, ನೈಋತ್ಯದಲ್ಲಿ ನಿವೃತ್ತಿ ಇರ್ತಾನೆ, ವಾಯುವ್ಯದಲ್ಲಿ ವಾಯು ಇರ್ತಾನೆ, ಆಗ್ನೇಯದಲ್ಲಿ ಅಗ್ನಿ ಇರ್ತಾನೆ ಅಂತ ಹೀಗೆ ಗೊತ್ತಿದೆ. ದಕ್ಷಿಣ ದಿಕ್ಕು ಯಮ ದಿಕ್ಕು, ಮೃತ್ಯು ದಿಕ್ಕು. ನಮ್ಮಲ್ಲಿ ವಾಸ್ತುವಿನವರೆಲ್ಲ ದಕ್ಷಿಣ ದಿಕ್ಕಿಗೆ ಅದನ್ನು ಇಡಬೇಡಿ, ಇದನ್ನು ಇಡಬೇಡಿ ಅಂತೆಲ್ಲ ಹೇಳ್ತಾರೆ.
ದಕ್ಷಿಣಾಮೂರ್ತಿ ಹಾಯಾಗಿ ಮೃತ್ಯುವಿನ ದಿಕ್ಕನ್ನೇ ನೋಡ್ತಾ ಇದ್ದಾರೆ. ಯಾರು ಮೃತ್ಯುವನ್ನು ಹಾಯಾಗಿ ನೋಡಬಲ್ಲರೋ, ಎವೆಯಿಕ್ಕದೆ ನಿರೂಪಿಸಬಲ್ಲರೋ, ದಿಟ್ಟಿಸಿ ನೋಡಬಲ್ಲರೋ ಅವ್ರಿಗೆ ಮತ್ತೆ ಯಾವುದರ ಭಯ ಉಂಟು. ಹೀಗಾಗಿ ಆ ಭಯದ ಮುಖ್ಯ ಲಕ್ಷಣ ಯಾವುದು ಅಂದರೆ ಮೃತ್ಯುಂಜಯತೆ. ಶಿವನಲ್ಲಿ ನಾವು ಅದನ್ನು ಕಾಣ್ತೀವಿ. ನಮಗೆ ಮೃತ್ಯುವಿಗಿಂತ ದೊಡ್ಡ ಭಯ ಯಾವುದೂ ಇಲ್ಲ. ಅದನ್ನು ದೇಹಕ್ಕೆ ನಾವು ಸೀಮಿತ ಅಂದುಕೊಂಡಾಗ ತುಂಬ ಕಾಡುತ್ತೆ. ಅದಕ್ಕೆ ಒಂದು ಸುಲಭ ಏನು ಅಂದರೆ, ಮಕ್ಕಳ ಮೂಲಕ ನಾವು ಬದುಕ್ತೀವಿ ಅಂದರೆ, ನಾನಿಲ್ಲದೆ ಇದ್ರೂ ಮಕ್ಕಳಿಗೆ ಆಸ್ತಿ ಹೋಗುತ್ತೆ, ಮಕ್ಕಳಿಗೆ ನಮ್ದೆಲ್ಲ ಸ್ಥಿರಾಸ್ತಿ ಚರಾಸ್ತಿ ಹೋಗುತ್ತೆ, ಮಕ್ಕಳಲ್ಲಿ ನಾವು ಬದುಕ್ತೀವಿ ಅಂತ ಅನ್ನೋದು ತುಂಬ ಸುಲಭವಾದ ಆತ್ಮವಿಸ್ತರಣೆ. ಈ ಕಾರಣದಿಂದಲಾದರೂ ಹಿಂದೂಗಳು ಸಂತಾನವಂತರಾಗಿ ನಮ್ಮ ದೇಶವನ್ನು ಕಾಪಾಡಲಿ ಅಂತ ನನ್ನ ಅಪೇಕ್ಷೆ. ಹೀಗೆ ಆತ್ಮಾವೈ ಪುತ್ರನಾಮಾಸಿ ಅಂತ ವೇದದಲ್ಲಿಯೇ ಬರುವಂತೆ ನಾವು ವಿಸ್ತರಣವನ್ನು ಕಾಣ್ತೀವಿ. ಸಾಮಾನ್ಯರಿಗೂ ಆಗತಕ್ಕಂಥದ್ದು. ಶಿವ ಇಡೀ ವಿಶ್ವವೇ ತಾನು ಅಂತ ಭಾವಿಸಿಕೊಂಡಿದ್ದಾನೆ, ವಿಶ್ವವೇ ಆಗಿದ್ದಾನೆ. ಅದರಿಂದ ಅವರಿಗೆ ಸಾವಿಲ್ಲ. ಜೊತೆಗೆ ಅವನು ಜ್ಞಾನ ಸ್ವರೂಪಿ. ಜ್ಞಾನದ ಮುಖ್ಯ ಲಕ್ಷಣವೇ ಮೃತ್ಯುಂಜಯತೆ ಅಂತ. ಅಂದರೆ ನಚಿಕೇತ ಜ್ಞಾನವನ್ನು ಯಾರಿಂದ ಪಡೆದ ಅಂದರೆ ಮೃತ್ಯುದೇವತೆಯಿಂದಲೇ ಪಡೆದ, ಯಮನಿಂದಲೇ ಪಡೆದ ಅಂತ ನಮಗೆ ಗೊತ್ತಲ್ಲ. ಹೀಗಾಗಿ ಆ ಮೃತ್ಯು ದಿಕ್ಕಾದ ದಕ್ಷಿಣ ದಿಕ್ಕಿಗೆ ಎದುರಾಗಿ ಒಬ್ಬ ತರುಣ ಕೂತಿದ್ದಾನೆ. ಅವನ ಹತ್ತಿರ ಪಾಠ ಕಲಿಯೋಕೆ ಬಂದಿರೋರು ವೃದ್ಧರು. ವೃದ್ಧಾ ಶಿಷ್ಯ ಗುರು ಯುವ. ಗುರು ಯುವಕ, ಶಿಷ್ಯರು ವೃದ್ಧರು. ಅಂದರೆ ನಮ್ಮ ಪರಂಪರೆಯಲ್ಲಿ ಗುರುವಾಗಿ ಚಿಕ್ಕವರನ್ನು ಸ್ವೀಕರಿಸೋದಕ್ಕೆ ಸಂಕೋಚ ಪಡಲಿಲ್ಲ. ಯಾರಿದ್ರೆ ಅವ್ರ ಹತ್ರ ಹೋಗ್ಬೋದು ಅಂತ. ಛಾಂದೋಗ್ಯೋಪನಿಷತ್ತಲ್ಲಿ ಒಂದು ಕಡೆ ಬರುತ್ತದೆ, 6 ಜನ ಹಿರಿಯರಾದಂಥ ಋಷಿಗಳು, ಅಶ್ವಪತಿ ಕೇಕಯ್ಯ, ಸಾವಿತ್ರಿ ನಮಗೆ ಗೊತ್ತಲ್ಲ, ಸತಿ ಸಾವಿತ್ರಿ, ಆಕೆಯ ತಂದೆ ಅಶ್ವಪತಿ ಕೇಕಯ್ಯ, ಅವನ ಬಳಿ ಹೋಗಿ ಜ್ಞಾನವನ್ನು ಪಡೀತಾರೆ ಅಂತ. ಸಂಕೋಚ ಇಲ್ಲ. ಮಕ್ಕಳಿಂದ ಪಾಠ ಕಲಿತಂಥವ್ರು ಉಂಟು. ಶಿವನೇ ಅದಕ್ಕೆ ಸಾಕ್ಷಿ. ತಮಿಳುನಾಡಿನಲ್ಲಿ ಕುಂಭಕೋಣಂ ಹತ್ತಿರ ಸ್ವಾಮಿಮಲೈ ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿ ಸುಬ್ರಹ್ಮಣ್ಯ ತನ್ನ ತಂದೆಗೆ ಓಂಕಾರವನ್ನು ಉಪದೇಶ ಮಾಡಿದ ಅಂತ. ಅಂದರೆ ಸಾಮಾನ್ಯವಾಗಿ ಮಕ್ಕಳಿಂದ ತಂದೆ ತಾಯಂದ್ರು ಕಲಿಯೋಕೆ ಇಷ್ಟಪಡೋದು. ನೀನೇನೋ ನಿನ್ನೆ ಮೊನ್ನೆ ಹುಟ್ಟಿದವನು, ನಾವು ಕುಡಿದಷ್ಟು ಹಾಲನ್ನು ನೀರು ಕುಡ್ದಿಲ್ಲ ಅಂತ ಹಿಂಗೆಲ್ಲ ದಬಾಯಿಸ್ತಾರೆ. ಸೀನಿಯಾರಿಟಿ ಬಂದ್ಬಿಡುತ್ತಲ್ಲ. ಆದರೆ ಶಿವನಿಗೆ ಹಾಗಿಲ್ಲ. ಎಲ್ಲರಿಗೂ ಎಲ್ಲವನ್ನು ಕೊಡಬಲ್ಲಂಥ ಈಶ್ವರ. ಐಶ್ವರ್ಯ ಅನ್ನೋ ಶಬ್ದ ಬಂದಿದ್ದೇ ಈಶ್ವರಿಂದ. ಈಶ್ವರಸ್ಯ ಭಾವ ಐಶ್ವರ್ಯಂ. ಈಶ್ವರನಿಗೆ ಸಂಬಂಧಪಟ್ಟಿದ್ದಲ್ಲ ಐಶ್ವರ್ಯ. ಅಂಥವನು ಭಿಕ್ಷಾಪಾತ್ರ ಹಿಡಿದಿದ್ದಾನೆ ಅಂದರೆ ಏನರ್ಥ? ನಾನು ಸಿರಿಯನ್ನು ಬೇರೆಯವ್ರಿಗೆ ಬಿಟ್ಟುಕೊಟ್ಟಿದ್ದೀನಿ ಅಂತ. ಅವನೇನಾದರೂ ಅಷ್ಟು ಸಿರಿಯನ್ನು ತಮ್ಮಲ್ಲಿ ಇಟ್ಕೊಂಡಿದ್ದರೆ ನಾವು ಭಿಕ್ಷಾಪಾತ್ರ ಹಿಡಿಬೇಕಾಗ್ತಿತ್ತು. ಅಂದರೆ ಒಬ್ಬ ಶ್ರೀಮಂತ ಯಾಚನೆಗೆ ಸಂಕೋಚ ಪಡೋಲ್ಲ. ಒಬ್ಬ ತಂದೆ ಮಗನಿಂದ ವಿದ್ಯೆ ಕಲಿಯೋಕ್ಕೆ ಸಂಕೋಚ ಪಡೋಲ್ಲ ಅಂದರೆ ಎಷ್ಟು ದೊಡ್ಡ ಮೌಲ್ಯ. ಇದು ನಮ್ಮ ಪರಂಪರೆ, ಇತಿಹಾಸ ಪುರಾಣಗಳಲ್ಲಿ, ವೇದ ಆಗಮಗಳಲ್ಲಿ ಕಾಣಿಸಿಕೊಡುತ್ತದೆ. ಇನ್ನು ಅಲ್ಲಿ ಹೀಗೆ ಅವನು ಜ್ಞಾನ ಸ್ವರೂಪಿಯಾಗಿ ಮೌನದಿಂದಲೇ ಹೇಳ್ತಾ ಇದ್ದಾನೆ. ಗುರುವಸ್ತು ಮೌನ ವ್ಯಾಖ್ಯಾನ ಶಿಷ್ಯಾಸ್ತು ಚಿನ್ನ ಸಂಶಯ. ಚಿನ್ಮುದ್ರೆ ಹಿಡಿದಿದ್ದಾನೆ. ಕೈಯಲ್ಲಿ 2 ಹಾಳೆಯ ಪುಸ್ತಕ. ಒಂದು ಪರವಿದ್ಯೆ, ಎಲ್ಲ ಲೌಕಿಕ ವಿದ್ಯೆ, ಮತ್ತೊಂದು ಅಪರವಿದ್ಯೆ, ಎಲ್ಲ ಅಲೌಕಿಕ ವಿದ್ಯೆ. ಅದೆರಡರದ್ದು 2 ಹಾಳೆ. ಒಂದು ಬಹಳ ಈಗ ಹೇಳ್ತಾರಲ್ಲ, ಸ್ಕೂಲ್ ಮಕ್ಕಳಿಗೆ ತುಂಬ ಬ್ಯಾಗೇಜ್ ಇರಬಾರ್ದು ಅಂತ, ಆ ರೀತಿ ಆದದ್ದು. ಶಿವನ ಬಳಿ ತುಂಬ ಪುಸ್ತಕಗಳಿಲ್ಲ, 2 ಹಾಳೆಯ ಪುಸ್ತಕ. ಚಿನ್ಮುದ್ರೆಯಲ್ಲಿ ಜೀವ ಬ್ರಹ್ಮೈಕ್ಯವನ್ನು ತೋರಿಸ್ತಾರೆ. ಬ್ರಹ್ಮ ಜೀವರ ಐಕ್ಯವನ್ನು, 3 ಅವಸ್ಥೆಗಳು, 3 ಗುಣಗಳು, ದೇಶ ಕಾಲ ವಸ್ತುವನ್ನು ಪರಿಚ್ಛೇದ, ಹೀಗೆ ಎಲ್ಲ ಅಟ್ರಿಬ್ಯೂಟ್ಸ್ ಅನ್ನೋದಿಷ್ಟು ಇಲ್ಲಿದ್ದರೆ ಅದು ಮೀರಿದ ಜೀವದ ಚೈತನ್ಯ ಸ್ವರೂಪ. ಹಾಗೆ ಅಂತ ಅದು ಸಂವಹನ ಮಾಡ್ತಾನೆ ಅಂತಂದರೆ ಅದೊಂದು ರೂಪ. ಇನ್ನು ಇದೆಲ್ಲ ಕಷ್ಟ ನಮ್ಮ ತಲೆ ಮೇಲೆ ಹಾರು ಹೋಗುತ್ತೆ ಅಂದರೆ ಹಾಯಾಗಿ ನನ್ನ ನೃತ್ಯ ನೋಡಿ ಅಂತಾನೆ ನಟರಾಜನಾಗಿರ್ತಾನೆ. ಶಿವ ಮಹಾನಟ, ಆದಿನಟ. ಅವನು ನರ್ತನ ಮಾಡ್ತಾನೆ. ನರ್ತನ ಆನಂದದ ಅತ್ಯಂತ ಉನ್ನತವಾದ ಅಭಿವ್ಯಕ್ತಿ. ಕಾವ್ಯವೂ ಹಾಗೆ. ರಸ್ತೆಯಲ್ಲಿ ಯಾರಾದರೂ ಒಂದು ಪದ್ಯವನ್ನು, ಒಂದು ಹಾಡನ್ನು ಹಾಡಿಕೊಂಡು ಹೋಗ್ತಾ ಇದ್ದರೆ ಯಾರೂ ತಪ್ಪಾಗಿ ತಿಳಿಯೋಲ್ಲ. ಏನೋ ಉಲ್ಲಾಸದಿಂದ ಇದ್ದಾನೆ ಅಂತಾರೆ. ಈಗ ಬಿತ್ತಾ ಇರ್ತಾರೆ, ಬೆಳೆ ಕುಯ್ತಾ ಇರ್ತಾರೆ, ಭಾರ ಎತ್ತುತ್ತಾ ಇರ್ತಾರೆ, ಬಂಡಿ ಹೊಡಿತಾ ಇರ್ತಾರೆ, ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ಏನೋ ಹಮ್ ಮಾಡ್ತಾರೆ, ಏನೋ ಹಾಡ್ತಾ ಇರ್ತಾರೆ. ಯಾರೂ ಏನೂ ತಪ್ಪಾಗಿ ತಿಳಿಯೋಲ್ಲ. ಒಂದು ಪಕ್ಷ ಅವರೇನಾದ್ರು ಗದ್ಯದಲ್ಲಿ ಮಾತಾಡ್ಕೊಂಡು ಹೋದರೆ ಏನಂದ್ಕೋತಾರೆ ಅಂತ ನಿಮಗೆ ಗೊತ್ತಿದೆ. ಅವರು ಗದ್ಯದಲ್ಲಿ ಮಾತಾಡಿದ್ರು ಅಂದರೆ ಹುಚ್ಚರು ಅಂತ ಗೊತ್ತಾಗುತ್ತೆ. ಪದ್ಯದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ ಆನಂದದಲ್ಲಿದ್ದಾರೆ ಅಂತ ಅನಿಸುತ್ತೆ.
ಸುಮ್ಮನೆ ಅಲ್ಲಿ ಅಷ್ಟು ದೂರಕ್ಕೆ ಹೋಗೋ, ತಿರುಗಿಸೋದು, ಇಲ್ಲಿ ನೋಡೋದು, ವಾಪಸ್ ಬರೋದು, ಹೀಗೆ ಮಾಡಿದ್ರೆ ಇವ್ರಿಗೇನೋ ತಲೆ ಸಮ ಇಲ್ಲ ಅಂತಾರೆ. ಅದೇ ನೋಡಿ ಚಪ್ಪಾಳೆ ಹಾಕ್ಕೊಂಡು ಕುಣ್ಕೊಂಡು ಹೋಗ್ತಾ ಇದ್ರೆ ಒಬ್ಬ ಉತ್ಸಾಹದಲ್ಲಿ ಸಂತೋಷದಲ್ಲಿದ್ದಾನೆ, ಮಜಾ ಮಾಡ್ತಾ ಇದ್ದಾನೆ ಅಂತಾರೆ. ಆನಂದ ಕಲೆಯ ಆನಂದ ಸ್ವರೂಪ ಮಹಾದೇವನದು. ಅವನು ನರ್ತನ ಮಾಡಿದಾಗ ಕೊಳಲನ್ನು ನುಡಿಸಿದ್ದು ಇಂದ್ರ, ಮೃದಂಗ ನುಡಿಸಿದ್ದು ಮಹಾವಿಷ್ಣು, ತೂರ್ಯನಾದ ನುಡಿಸಿದ್ದು ಸುಬ್ರಹ್ಮಣ್ಯ, ವೀಣೆ ನುಡಿಸಿದ್ದು ಸರಸ್ವತಿ, ತುಂಬುರು ನಾರದರು ಹಾಡಿದ್ರು ನೋಡಿದ್ಯಾರು ಗೊತ್ತೇ? ಪಾರ್ವತಿ. ಯಾವ ಮಹಾದೇವ ತನ್ನ ಹೆಂಡತಿಯ ಸಂತೋಷಕ್ಕೆ ಕುಣಿದಾಡಬಲ್ಲನೋ ಅಂತ ಗಂಡನ ಯಾವ ಹೆಣ್ಣು ತಾನೇ ಇಷ್ಟಪಡೋಲ್ಲ. ತನ್ನ ತೃಪ್ತಿಗಾಗಿ ತಾನು ಹೇಳಿದಂತೆ ಕುಣಿಯಬಲ್ಲ ಗಂಡನ್ನ ಎಲ್ಲ ಹೆಣ್ಣು ಬಯಸ್ತಾಳೆ ಅಲ್ವಾ? ಹೀಗಾಗಿ ಐಡಿಯಲ್ ಹಸ್ಬೆಂಡ್ ಅಂದರೆ ಅವನೇ. ಅಂದರೆ ಶಿವನ ಎಷ್ಟು ಮುಖಗಳು ಎಷ್ಟು ಅಮೋಘವಾಗಿವೆ ಅಂತ ಗೊತ್ತಾಗುತ್ತದೆ. ಕಾಳಿದಾಸನ ಶಿವ ತಪಸ್ಸು ಮಾಡಿ ಅವನನ್ನು ಒಲಿಸಿಕೊಂಡ ಪಾರ್ವತಿಯ ಬಳಿಗೆ ಬಂದು, ಈ ಕಾಲದಲ್ಲೆಲ್ಲ ಪ್ರಪೋಸ್ ಮಾಡಬೇಕಾದ್ರೆ ನೀಲ್ ಮಾಡೋದು ಅಂತ ಇದೆಯಲ್ಲ, ಮಂಡಿ ಮೂರು ಹಂಗೆ ಕೂತ್ಕೋತಾರೆ. ಅದ್ಯ ಪ್ರಭೃತ್ಯವನತಾಂಗಿ ತವಸ್ಮಿ ದಾಸಃ ಕ್ರೀತಸ್ತಪೋಭಿರಿತಿ ವಾದಿನಿ ಚಂದ್ರಮೌಲು ಅಹ್ನಾಯಸ ನೀವಜಂ ಕ್ಲಮಮುತ್ಸಸಜ್ಜ ಕೃಷಫಲೇ ನಹಿ ಪುನರ್ನವತಾಂ ವಿಧತ್ತೆ. ಈ ಹೊತ್ತಿನಿಂದ ನಾನು ನಿನ್ನ ದಾಸನಾಗಿದ್ದೀನಿ, ನಿನ್ನ ತಪಸ್ಸಿನಿಂದ ನೀನು ನನ್ನನ್ನು ಕೊಂಡುಕೊಂಡು ಬಿಟ್ಟಿದ್ದೀಯಾ ಅಂತ ಹೇಳಿ ಪಾರ್ವತಿಯ ಮುಂದೆ ಮಂಡಿ ಊರ್ತಾನೆ. ಇದು ಅವನ ಪ್ರೀತಿ, ಇದು ಅವನ ಅನುರಾಗ. ಪ್ರೀತಿಸಬಲ್ಲ ವ್ಯಕ್ತಿಗೆ ಪ್ರೀತಿಯ ಆಳ ಗೊತ್ತಾಗುತ್ತೆ. ನಮ್ಮ ಭಕ್ತಿಯ ಆಳವೂ ಅವನಿಗೆ ಅದಕ್ಕೆ ಗೊತ್ತಾಗುತ್ತೆ. ತಾನು ಹಾಗೆ ತೆತ್ತುಕೊಂಡಿದ್ದಾನೆ, ಆ ಮಟ್ಟದ್ದು ಅವನ ಅನುರಾಗ ಅಂತ ಗೊತ್ತಾಗುತ್ತದೆ. ಹೀಗೆ ಶಿವನ ಯಾವ ಮುಖ ನೋಡಿದ್ರು, ಯಜುರ್ವೇದದಲ್ಲಿ 7 ಕಾಂಡಗಳಿವೆ ಕೃಷ್ಣ ಯಜುರ್ವೇದದಲ್ಲಿ. ಅದರೊಳಗೆ 4ನೆಯ ಕಾಂಡ ಮಧ್ಯದ್ದು. ಅದರೊಳಗೆ ಮಧ್ಯದಲ್ಲಿ ಬರ್ತಕ್ಕಂಥ ಮಂತ್ರ ನಮ ಶಿವಾಯ ಚ ಶಿವತರಾಯ ಚ ಅಂತ ಇವತ್ತೆಲ್ಲಲ್ಲಿಯೂ ಕೂಡ ಜಾವದಲ್ಲಿ ಶತರುದ್ರೀಯ ಹೇಳಿಕೊಂಡು, ಅತಿರುದ್ರೀಯವನ್ನು ಹೇಳಿಕೊಂಡು ಏಕಾದಶ ರುದ್ರಾಭಿಷೇಕ ಎಲ್ಲ ಮಾಡ್ತಾರೆ. ಅಲ್ಲಿ ನಮಃ ಶಿವಾಯ, ಶಿವ ಅಂದರೆ ಮಂಗಳ ಅಂತ, ಮಂಗಳಕ್ಕೆ ನಮಸ್ಕಾರ. ಅವನಲ್ಲಿ ನೋಡಿ ನಮಸ್ಕಾರ ಮಾಡಿ ಒಂದು ದೊಡ್ಡ ಪಟ್ಟಿ ಬೇಡಿದ್ದಾರೆ, ನನಗದು ಕೊಡು, ಇದು ಕೊಡು, ಮತ್ತೊಂದು ಕೊಡು, ಮಗದೊಂದು ಕೊಡು ಅಂತ. ನಮಕ ನಮಸ್ಕಾರ ಮಾಡಿದ ಮೇಲೆ ಚಮಕ, ನನಗೆ ಮತ್ತು ಅದು ಕೊಡು, ಮತ್ತು ಅದು ಅಂಡ್ ದಿಸ್ ಮತ್ತು ಅಂತ. ಹಾಗೆ ಕೇಳುವಾಗ ಒಳ್ಳೆ ಬದುಕಿಗೆ ಏನೆಲ್ಲ ಬೇಕೋ ಅದೆಲ್ಲ ಕೇಳಿದ್ದಾರೆ. ಅಲ್ಲಿ ಒಂದು ಕಡೆ ಇಷ್ಟು ಚೆನ್ನಾಗಿದೆ ವೇದದಲ್ಲಿ, ಸುಮ್ಮನೆ ಬೇಡೋದಲ್ಲ. ಸದ್ಧಿಶ್ಚಮೆ ಸಪೀತಿಶ್ಚಮೆ ಅಂತ ಬರುತ್ತೆ. ನನಗೆ ನನ್ನ ಪೂಜ್ಯ ಗುರುಗಳು ರಂಗನಾಥ್ ಶರ್ಮರು ಇದರ ಸ್ವಾರಸ್ಯವನ್ನು ಅವರ ವರ್ತನೆ ಮೂಲಕ ತೋರಿಸ್ಕೊಟ್ರು. ಒಮ್ಮೆ ಅವ್ರ ಮನೆಗೆ ಮತ್ತೊಬ್ಬ ವೇದ ವಿದ್ವಾಂಸರ ಜೊತೆಗೆ ಹೋಗಿದ್ದಾಗ ಅವರು ಹೋಳಿಗೆ, ಬೇರೆ ತಿಂಡಿ ಎಲ್ಲ ತುಪ್ಪ ಹಾಕಿ ತಂದು ಕೊಟ್ಟರು. ನೀವು ನಮಗೋಸ್ಕರ ಇಷ್ಟೆಲ್ಲ ಶ್ರಮ ತಗೋಬಾರ್ದು, ನೀವೇ ಹೋಗ್ಬಿಟ್ಟು ತಟ್ಟೆ ಇಟ್ಕೊಂಡು ಬರ್ತೀರಾ, ಲೋಟ ತಂದು ಇಡ್ತೀರಾ, ನಮಗಿಂತ 40-50 ವರ್ಷ ದೊಡ್ಡವರು, ವಿದ್ಯೆ, ವಯಸ್ಸು, ತಪಸ್ಸು ಎಲ್ಲದರಿಂದ ದೊಡ್ಡವರು ಅಂತಂದರೆ, ಅಲ್ಲಪ್ಪ ನೀವು ರುದ್ರಾಧ್ಯಾಯ ಹೇಳ್ಕೊತೀರಾ, ಅಲ್ಲಿ ಒಂದು ಮಾತು ಬರ್ತಲ್ಲ, ಸದ್ಧಿಶ್ಚಮೆ. ಸದ್ಧಿ ಅಂದರೆ ಬೇರೆ ಭಾಷೆಯಲ್ಲಿ ಇದಕ್ಕೆ ಒಂದು ಪದ ಇಲ್ಲ, 2 ಪದ ಸೇರಿಸಿ ಮಾಡಬೇಕು. ಫೆಲ್ಲೋ ಈಟರ್, ತಿನ್ನುವುದಕ್ಕೊಬ್ಬ ಜೊತೆಗಾರ, ಇಷ್ಟುದ ಪದ ಆಗುತ್ತೆ. ಸಂಸ್ಕೃತದಲ್ಲಿ ಸದ್ಧಿ ಅಂತ, ತಿನ್ನುವುದಕ್ಕೊಬ್ಬ ಜೊತೆಗಾರ. ಸಪೀಥಿ ಅಂತಂದರೆ ಕುಡಿಯುವುದಕ್ಕೊಬ್ಬ ಜೊತೆಗಾರ, ಕ್ಲಾಸ್ಮೇಟ್ ಜೊತೆ ಗ್ಲಾಸ್ಮೇಟು ಬೇಕು ಅಂತ ಹೇಳ್ತಾನೆ. ಅಂದರೆ ಪರಮಾತ್ಮ ನೀನು ನನಗೆ ಗೋಧೂಮಾಶ್ಚಮೆ, ಯವಾಶ್ಚಮೆ, ತಿಲಾಶ್ಚಮೆ ಎಲ್ಲ ಕೊಡು, ಅಕ್ಕಿ ಕೊಡು, ಬೇಳೆ ಕೊಡು, ಎಲ್ಲ ಕೊಡು. ಅದರ ಜೊತೆಗೆ ಇದನ್ನು ತಿನ್ನೋವಾಗ ಜೊತೆಗೆ ಒಬ್ಬರನ್ನು ಕೊಡು, ಕುಡಿಯುವಾಗ ಜೊತೆಗೂ ಒಬ್ಬರನ್ನು ಕೊಡು ಅಂತ ಕೇಳುತ್ತಾರೆ. ಇದು ವೇದ ದೃಷ್ಟಿ, ಇದು ಭಾರತೀಯ ದೃಷ್ಟಿ, ಇದು ಸನಾತನ ಧರ್ಮ ದೃಷ್ಟಿ. ಅಂದರೆ ಇದು ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಭರತನಿಗೆ ಹೇಳ್ತಾನೆ, ಕಚ್ಚಿತ್ ಸ್ವಾದು ಕೃತಂ ಭೋಜ್ಯ ಮೇಕೋ ನಾಶ್ನಾಸಿ ರಾಘವ. ರುಚಿಯಾದ ಊಟವನ್ನು ನೀನೊಬ್ಬನೇ ತಿಂತಾ ಇಲ್ಲ ತಾನೇ, ಯಾವ ಒಳ್ಳೆಯದನ್ನು ಹಂಚಿಕೊಳ್ಳಬೇಕು ಅಂತ. ಅಂದರೆ ವೇದ ಹೇಳಿದ್ದೇನು, ರಾಮಾಯಣ ಹೇಳಿದ್ದೇನು, ಇಡೀ ಪರಂಪರೆ ಅದನ್ನೇ ಹೇಳಿಕೊಂಡು ಬಂದಿದೆ. ಹೀಗೆ ಶಿವನ ಆ ಪ್ರಾರ್ಥನೆ, ಆ ಮಂತ್ರಗಳಲ್ಲಿ ಕೂಡ ನಮಗೆ 10 ಜನರ ಜೊತೆಗೆ ಬಾಳುವಂಥ ಯಜ್ಞ ದೃಷ್ಟಿಯನ್ನು ತೋರ್ಪಡಿಸ್ತಾ ಇದೆ. ಈ ರೀತಿ ನಮ್ಮ ಪರಂಪರೆಯಲ್ಲಿ ಅಷ್ಟು ಬೆಳೆದಿದೆ. ಹಾಗಾಗಿ ಒಂದೊಂದು ಊರಿನಲ್ಲಿಯೂ ಒಂದೊಂದು ಹಳ್ಳಿಯಲ್ಲಿಯೂ ನಾವು ನೋಡ್ತೀವಿ. ನೋಡಿ, ಶಿವನಿಗೆ 10 ಕೈಗಳಲ್ಲಿ 10 ಆಯುಧಗಳಲ್ಲಿ ಬಹುವಿಧವಾದ ರೂಪಗಳು ಬರೋಕ್ಕೆ ಸಾಧ್ಯ. ಭಾಸ್ಕರಾಚಾರ್ಯರು ಸಿದ್ಧಾಂತ ಶಿರೋಮಣಿ ಎನ್ನುವ
ಒಂದು ಮಹಾಗಣಿತ ಗ್ರಂಥದಲ್ಲಿ ತೋರಿಸ್ತಾರೆ ಶಿವನ ರೂಪಗಳು ಎಷ್ಟು ಫ್ಯಾಕ್ಟೋರಿಯಲ್ 10 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಇಷ್ಟು ರೂಪಗಳು ಶಿವನದು ಅಂತ. ಅಷ್ಟು ರೂಪಗಳು ಬರಬಹುದು. 24 ಲೀಲೆಗಳು, ಚತುರ್ವಿಂಶತಿ ಲೀಲೆಗಳು, 25 ಪಂಚವಿಂಶತಿ ಲೀಲೆಗಳು ಅಂತ ಶಿವನದು 25 ಲೀಲೆಗಳನ್ನು ಹೇಳಿದ್ದಾರೆ. ಆದರೆ ಶಿವನದ ಆಕಾರ ಗೋಳಾಕಾರ ಲಿಂಗ, ಹೇಗೆ ನೋಡಿದ್ರೂ ಅದು ಒಂದೇ, ಮೇಲೆ ಕೆಳಗೆ ಪಕ್ಕ ಹಿಂದೆ ಮುಂದೆ ಎಲ್ಲಿ ನೋಡಿದ್ರೂ ಒಂದೇ. ಹೀಗೆ ನಿರಾಕಾರಕ್ಕೆ ತುಂಬ ನಿಕಟವಾದ ರೂಪವಾಗಿಯೂ ನೋಡಿದ್ದಾರೆ. ಅಂದರೆ ಎಲ್ಲಿ ಹೇಗೂ ಆರಾಧನೆ ಮಾಡಬಹುದಾದ ಭಕ್ತ ಪರವಶತೆಯನ್ನು ತಂದುಕೊಟ್ಟಿದ್ದಾರೆ. ಮಹಾಭಾರತದಲ್ಲಿ ಶರತಲ್ಪದ ಮೇಲೆ ಮಲಗಿದ್ದ ಭೀಷ್ಮರು ವಿಷ್ಣು ಸಹಸ್ರನಾಮದ ಜೊತೆಗೆ ಧರ್ಮರಾಜನಿಗೆ ಶಿವಸಹಸ್ರನಾಮವನ್ನು ಹೇಳಿದ್ದು ಬರುತ್ತೆ. ಆ ಶಿವಸಹಸ್ರನಾಮವನ್ನು ಉಪಮನ್ಯು ಮಹರ್ಷಿ ಶ್ರೀಕೃಷ್ಣನಿಗೆ ಬೋಧಿಸಿದ್ದು ಅಂತ ಬರುತ್ತೆ. ಮನ್ಮಥ ಸುಟ್ಟು ಬೂದಿಯಾಗಿದ್ದವನು ಮತ್ತೆ ಪ್ರದ್ಯುಮ್ನಾಗಿ ಹುಟ್ಟುವಾಗ ಕೃಷ್ಣ ದಾರುಕಾವನದಲ್ಲಿ ಹಿಮಾಲಯದಲ್ಲಿ ಹೋಗಿ ಶಿವನಿಗೆ ಪ್ರೀತಿಯಾಗಲಿ ಅಂತ ತಪಸ್ಸು ಮಾಡಿದ ಅಂತ ಬರುತ್ತದೆ. ಅಂದರೆ ಇವುಗಳು ಏನು ತೋರ್ಪಡಿಸುತ್ತದೆ? ಶಿವ ವಿಷ್ಣುಗಳ ಸಖ್ಯ ಪ್ರೀತಿಯ ಭೇದವನ್ನು, ಜೊತೆಗೆ ನಮ್ಮ ಪರಂಪರೆ ಎಷ್ಟು ಸೊಗಸಾಗಿ ಇವನ್ನೆಲ್ಲ ಬಳಸಿಕೊಂಡಿದೆ ಅಂತ ಗೊತ್ತಾಗುತ್ತದೆ. ಸಾವಿರಾರು ಶಿವಸ್ತುತಿಗಳು ಉಂಟು, ಅತ್ಯಂತ ಉತ್ತಮವಾದಂಥ ಶಿವ ಸಂಕೀರ್ತನಗಳು ಉಂಟು. ಅರ್ಧನಾರೀಶ್ವರ ತತ್ವಕ್ಕಿಂತ ಸುಂದರವಾದ ತತ್ವ ಮತ್ತಿನ್ಯಾವುದಿದೆ? ಬೆಟರ್ ಹಾಫ್ ಅಂದರೆ ಅದಕ್ಕಿಂತ ಇನ್ನೇನೂ ಇಲ್ಲ. ಸೌಂದರ್ಯಲಹರಿ ಮೊದಲನೇ ಶ್ಲೋಕವೇ ಅದನ್ನು ಹೇಳುತ್ತೆ. ಶಿವಶಕ್ತ್ಯಾಯುಕ್ತೋ ಇದು ಭವತಿ ಶಕ್ತ ಪ್ರಭವಿತು ನಚೇದೇವಂ ದೇವೋ ನಕಲು ಕುಶಲ ಸ್ಪಂದಿತುಮಪಿ. ಶಕ್ತಿಯ ಜೊತೆಗೆ ಸೇರದೇ ಇದ್ದರೆ ಶಿವನಿಗೆ ಮಿಸುಕಾಡಕ್ಕೂ ಆಗೋದಿಲ್ಲ ಅಂತ. ಅಲ್ಲ, ಅರ್ಜುನ ಪಾಶುಪತವನ್ನು ಪಡ್ಕೊಳ್ಳೋದಕ್ಕೆ ಅಂತ ತಪಸ್ಸು ಮಾಡಿದವನು ಶಿವ ಕಿರಾತ ವೇಷಧಾರಿಯಾಗಿ ಬಂದಾಗ ಅವನನ್ನು ಅರಿಯದೆ ಅವನ ಜೊತೆ ಯುದ್ಧವೂ ಮಾಡ್ದ ಅಂತ ಬರುತ್ತಲ್ಲ. ಅರ್ಜುನ ಶಿವನ ಎದೆಗೆ ಗುದ್ದಿದ ಏಟುಗಳನ್ನು, ತಿವಿದ ಕೋಟುಗಳನ್ನು ಅಲಂಕಾರವಾಗಿ ಇಟ್ಟುಕೊಂಡಲ್ಲ. ಇದು ಕಂಡಾಗ ಭಕ್ತ ಪರವಶತೆ ಏನು ಅಂತ ಗೊತ್ತಾಗುತ್ತದೆ. ಹೀಗೆ ಅತ್ಯಂತ ಕರುಣಾಮೂರ್ತಿಯಾಗಿ, ಅತ್ಯಂತ ವಿನೂತನ ಸ್ವರೂಪಿಯಾಗಿ, ಅತ್ಯಂತ ಕಲಾಕೋವಿದನಾಗಿ ಕಾಣಿಸ್ತಕ್ಕಂಥ ಒಂದು ಉಪಾಸ್ಯ ಮೂರ್ತಿ. ಹಾಗಾಗಿ ನಾವು ಶಿವನ ಮೂಲಕ ಇಡೀ ಭಾರತೀಯ ಸಂಸ್ಕೃತಿಯನ್ನು ಕಾಣ್ತೀವಿ. ನಮಗೆ ನೋಡಿ, ಎಲ್ಲೆಲ್ಲಿಯೂ ಕೂಡ ಶಿವ ದೇವಸ್ಥಾನಗಳಲ್ಲಿ ಗಿರಿಜಾ ಕಲ್ಯಾಣ ಅಂತ ವಸಂತ ಋತುವಿನಲ್ಲಿ ಮಾಡ್ತಾರೆ. ಒಂದು ಮಹೋನ್ನತವಾದ ಉತ್ಸವ ಇದೆ. ರಥೋತ್ಸವಗಳನ್ನು ಮಾಡ್ತಾರೆ. ಮತ್ತಂತೂ ತೆಪ್ಪೋತ್ಸವ ಮೊದಲಾದ ಬೇರೆ ಬೇರೆಯ ಪ್ರಕಾರದ ಉತ್ಸವಗಳನ್ನು ಮಾಡ್ತಾರೆ. ಮತ್ತು ನರ್ತನಕ್ಕೆ ಅಧಿಪತಿ ಅಂತ ಹೇಳಿಬಿಟ್ಟು ಅವನಿಲ್ಲದೆ ನಾಟ್ಯವೇ ಇಲ್ಲ ಅಂತ ನಾಟ್ಯ ವೇದದ ಪ್ರವಕ್ತಾರನಾದಂಥ ಭರತ ಪಾರ್ವತಿಗಾಗಿ ಶಿವ ಮಾಡ್ತಾ ಇದ್ದ ನೃತ್ಯವನ್ನು ಕಂಡು ನಾಟ್ಯಶಾಸ್ತ್ರವನ್ನು ಬರೆದಿಟ್ಟುಕೊಂಡ ಅಂತ ಸ್ಕಾಂದ ಪುರಾಣದಲ್ಲಿ ನಾವು ನೋಡ್ತೀವಿ. ಹೀಗೆಲ್ಲ ಮಾಹಿತಿ ಶಿವನ ಬಗ್ಗೆ ಸಿಗ್ತಾ ಹೋಗುತ್ತದೆ. ವೈದ್ಯಕೀಯ ಇರಬಹುದು, ಮತ್ತು ಮೊದಲೇ ಹೇಳಿದಂತೆ ಧನುರ್ವೇದ ಶಿವ ಪಿನಾಕಪಾಣಿಯಾಗಿ ಎಲ್ಲ ಅಸ್ತ್ರಶಸ್ತ್ರಗಳಿಗೆ ಅವನು ಒಡೆಯನಾಗಿದ್ದಾನೆ. ಅಸ್ತ್ರ ಅಂದರೆ ಮಂತ್ರಪೂರಿತವಾದ ಆಯುಧ, ಸಾಮಾನ್ಯವಾದ ಆಯುಧ ಶಸ್ತ್ರ ಅಂತ ಎಲ್ಲವನ್ನೂ ಕೂಡ ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ. ಕ್ಷಾತ್ರದ ಅಂಶ ಉಂಟು, ದಕ್ಷಿಣಾಮೂರ್ತಿಯಾಗಿ ಬ್ರಾಹ್ಮದ ಅಂಶ ಉಂಟು. ಹೀಗೆ ಸಮಸ್ತ ಸಮಾಜದ ಎಲ್ಲ ಅಂಶಗಳನ್ನು ಒಳಗೊಂಡವನಾಗಿದ್ದಾನೆ. ಅದರಿಂದಲೇ ಯಾವ ಸಮುದಾಯದವರಿಗೂ ಅವನನ್ನು ಕಂಡುಕೊಳ್ಳೋಕ್ಕೆ, ಅವನನ್ನು ಆತ್ಮೀಕರಿಸಿಕೊಳ್ಳೋಕ್ಕೆ ಆಗುತ್ತದೆ. ಅದು ಕಾಡಿನ ಬೇಡನಾದ ಕಣ್ಣಪ್ಪನಿಂದ ಮೊದಲುಗೊಂಡು ಮಹಾಚಕ್ರವರ್ತಿಗಳವರೆಗೆ, ಋಷಿಗಳವರೆಗೆ ಎಲ್ಲಿಯೂ ಕೂಡ ಕಾಣಿಸ್ತಕ್ಕಂಥದ್ದುಂಟು. ಹೀಗೆ ನೋಡಿದಾಗ ನಮಗೆ ಶಿವತತ್ವದ ವ್ಯಾಪ್ತಿ, ಸಾಂಸ್ಕೃತಿಕವಾದ ಮಹತ್ವ ಗೊತ್ತಾಗುತ್ತದೆ. ಪ್ರತಿಯೊಂದು ಭಾರತೀಯ ಭಾಷೆಯಲ್ಲೂ ನಾವು ಕಾಣ್ತೀವಿ. ಉದಾಹರಣೆಗೆ ನೋಡಿ, ರಾಮಾಯಣದಲ್ಲಿ ಬಾಲಕಾಂಡದಲ್ಲಿಯೇ ಬರುತ್ತದೆ ಗಿರಿಜಾ ಕಲ್ಯಾಣದ ವಿವರಗಳು. ಮತ್ತು ಅವರು ಅರಣ್ಯದಲ್ಲಿದ್ದಾಗ ರಾಮ ಲಕ್ಷ್ಮಣರು ಅಗಸ್ತ್ಯ ಮಹರ್ಷಿಗಳನ್ನು ನೋಡೋಕೆ ಹೋದಾಗ ಅಗಸ್ತ್ಯರು ಆರಾಧನೆ ಮಾಡ್ತಾ ಇದ್ದಿದ್ದು ಶಿವನನ್ನು ಅಂತ ಗೊತ್ತಾಗುತ್ತದೆ. ಉತ್ತರಕಾಂಡದಲ್ಲಿ ಮತ್ತೆ ಶಿವನ ಪ್ರಸಕ್ತಿ ಬರುತ್ತದೆ. ಆಮೇಲೆ ಮಹಾಭಾರತದಲ್ಲಂತೂ ಮೊದಲೇ ಹೇಳಿದಂತೆ ಶಿವಸಹಸ್ರನಾಮದ ಜೊತೆಗೆ ಅನೇಕ ಭಾಗಗಳನ್ನು ನೋಡ್ತೀವಿ. ಭಾಗವತದಲ್ಲಿ ಕೂಡ ಬರುತ್ತದೆ ಕೃಷ್ಣ ಪುತ್ರನಿಗಾಗಿ ಶಿವನ ಕುರಿತು ತಪಸ್ಸು ಮಾಡಿದ್ದು. 18 ಪುರಾಣಗಳಲ್ಲಿ, ಸಾಕಷ್ಟು ಪುರಾಣಗಳಲ್ಲಿ ಶಿವ ಕಥೆಗಳು ಉಂಟು. ಎಲ್ಲ ಪುರಾಣಗಳಲ್ಲೂ ಕೆಲವು ಮುಖ್ಯ ಕಥೆಗಳು ಬರ್ತಾ ಇರ್ತವೆ, ಶಿವ ವಿಷ್ಣು ಶಕ್ತಿ ಸಂಬಂಧಿಯಾದದ್ದು. ಇನ್ನು ಶೈವ ಆಗಮಗಳುಂಟು, 63 ಆಗಮಗಳುಂಟು, ಶಿವಾಗಮಗಳು ಅಂಥದ್ದುಂಟು. ಆಮೇಲೆ ದೇಶಭಾಷೆಗಳು, ಸಂಸ್ಕೃತ, ಪ್ರಾಕೃತ. ಕಾಳಿದಾಸನಂಥ ಮಹಾಕವಿ, ಮಹಾಶಿವಭಕ್ತ, ಅವನು ಕುಮಾರ ಸಂಭವವೇ ಶಿವನನ್ನು ಕುರಿತಾದಂಥ ಕಾವ್ಯ.
ಕಿರಾತಾರ್ಜುನಿ ಭಾರಿ ಕನ್ನಡದ ಸಂಸ್ಕೃತ ಕವಿ, ಅವನಿದ್ದಲ್ಲಿ ನೋಡ್ತೀವಿ. ಇನ್ನು ಕನ್ನಡದ ಕವಿಗಳಂತೂ ಹರಿಹರ ಇದ್ದಾನೆ, ರಾಘವಾಂಕ ಇದ್ದಾನೆ, ಇಡೀ ವಚನಕಾರರ ಸಮುದಾಯವೇ ಉಂಟು. ಕುಮಾರವ್ಯಾಸ ಅಂತೂ ಕೃಷ್ಣ ಆಗಲಿ ಪಾಂಡವರಾಗಲಿ ಯಾರೇ ಹರಹರಾಯಿಂದ ಶಿವಶಿವಾಯಿಂದ ಅಂತ ಅಷ್ಟರ ಮಟ್ಟಿಗೆ ಅವರಿಗೆ ಶಿವ ಪ್ರೀತಿ ಪಾತ್ರನಾದಂಥವು. ಈ ರೀತಿಯಾಗಿ ನಾವು ಪ್ರತಿಯೊಂದು ಭಾಷೆಯ ಕವಿಗಳಲ್ಲಿಯೂ, ಸಾಹಿತ್ಯದಲ್ಲಿಯೂ, ಗೀತದಲ್ಲಿಯೂ, ನೃತ್ಯದಲ್ಲಿಯೂ ನೋಡ್ತೀವಿ. ಎಲ್ಲಿವರೆಗೆ ಅಂತಂದರೆ ಶಿವನನ್ನು ಅವಲಂಬಿಸಿ ಸಾವಿರಾರು ಹಾಡುಗಳು ಗಾನಕ್ಕೆ, ನೃತ್ಯಕ್ಕೆ ಬಂದಿವೆ. ಶಿಲ್ಪಗಳಲ್ಲೂ ಅಷ್ಟೇ, ಅದು ಲಿಂಗೋದ್ಭವ ಮೂರ್ತಿ ಆಗಿರ್ಬೋದು, ಗಜಾಸುರ ಸಂಹಾರ ಮೂರ್ತಿ ಆಗಿರ್ಬೋದು, ಅಂಧಕಾರಸುರ ಸಂಹಾರ ಮೂರ್ತಿ ಆಗಿರ್ಬೋದು, ತ್ರಿಪುರಾಸುರ ಸಂಹಾರ ಮೂರ್ತಿ, ಈ ಥರ 25 ಲೀಲೆಗಳ ಬೇರೆ ಬೇರೆ ರೂಪಗಳನ್ನು ಪ್ರಾಚೀನ ಶಿಲ್ಪಗಳಿಂದ ಕೂಡ ನಾವು ನೋಡ್ತೀವಿ. ಹೀಗೆ ಎಲ್ಲ ಕಲೆಗಳಲ್ಲಿ ಕಾಣಿಸ್ತಕ್ಕಂಥದ್ದಾಗಿದೆ. ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯವಾದ ಒಂದು ಅಂಗವಾಗಿ ಶಿವತತ್ವ ಇದೆ. ಅದನ್ನು ನೋಡ್ತೀವಿ. ಪ್ರತಿ ತಿಂಗಳಲ್ಲಿಯೂ ನಾವು ಶಿವರಾತ್ರಿ ನೋಡ್ತೀವಿ, ಮಾಸ ಶಿವರಾತ್ರಿ ಅಂತ. ಅದು ತ್ರಯೋದಶಿಯಲ್ಲಿ ಬರುತ್ತದೆ. ಇದು ಚತುರ್ದಶಿಯಲ್ಲಿ ಬರ್ತಕ್ಕಂಥ ಮಹಾಶಿವರಾತ್ರಿ. ಅಂಥ ಶಿವತತ್ವದ ನೆಲೆಯನ್ನು ನಾವು ನಮ್ಮ ಅಂತರಂಗದಲ್ಲಿ ತಂದುಕೊಂಡಷ್ಟು ಒಳಿತು ಅಂತ ಹೇಳಿ